ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆಂಟಿ, ಹಳೆಯ ಬಟ್ಟೆಗಳನ್ನು ಉಪಯೋಗಿಸಿ ನನಗೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ದಯವಿಟ್ಟು ನನಗೆ ಒಂದೇ ಒಂದು ಪ್ಯಾಡನ್ನು ಕೊಡಿ ಪ್ಲೀಸ್ ಆಂಟಿ, ನನಗೆ ಪೀರಿಯಡ್ಸ್ ಬಂದು ಬಿಟ್ಟಿದೆ ಅಂತ ಸಂಧ್ಯಾ ತಲೆ ಬಗ್ಗಿಸಿಕೊಂಡು ತನ್ನ ಆಂಟಿ ಬಳಿ ಕೇಳಿಕೊಳ್ತಾ ಇದ್ಲು. ನಾಚಿಕೆ ಇಲ್ದವಳೆ, ನನ್ನ ಮಕ್ಕಳನ್ನು ನೋಡಿ ನೀನು ಅದೇ ರೀತಿ ಇರಬೇಕು ಅಂದುಕೊಳ್ತಾ ಇದೆಯಾ? ನನ್ನ ಮಕ್ಕಳ ಖರ್ಚುಗಳನ್ನು ಅವರ ತಂದೆ ನಿಭಾಯಿಸ್ತಾ ಇದ್ದಾರೆ. ನಿನಗೆ ಇಲ್ಲಿ ಯಾರಿದ್ದಾರೆ ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸಲು? ಅವರು ಸಂಧ್ಯಾಳನ್ನು ಜೋರಾಗಿ ಹೊಡೆಯುತ್ತಾ, ಮೊದಲು ಇಲ್ಲಿಂದ ತೊಲಗು, ಹೋಗಿ ಬೇಗ ಬೇಗ ಮನೆ ಕೆಲಸವನ್ನು ಮಾಡು. ಸಂಧ್ಯಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಒಳಗೆ ಹೋಗಿ ಕೆಲಸ ಮಾಡಲು ಶುರು ಮಾಡ್ತಾಳೆ. ಆದರೆ ಅಲ್ಲೇ ನಿಂತಿದ್ದ ಶಂಕರ್ ತನ್ನ ಅಮ್ಮನ ಮಾತುಗಳಿಗೆ ಶಾಕ್ ಆಗಿಬಿಟ್ಟಿದ್ದ. ಅವರಿಬ್ಬರು ಸಣ್ಣ ವಯಸ್ಸಿನಲ್ಲೇ ಮದುವೆಯಾಗಿತ್ತು. ಆದರೆ ಶಂಕರ್ನಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಅವಳ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ಮಾರನೆಯ ದಿನ ಸಂಧ್ಯಾ ಮನೆಯಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಮಂಜುದೇವಿಯವರು ತುಂಬಾ ಕೋಪದಿಂದ ಕೂಗಾಡ್ತಾ ಇದ್ರು, ಅಮ್ಮ, ನೀವು ಸಂತೋಷ ಪಡಬೇಕು, ಅವಳು ಹೊರಟೋಗಿದ್ದಾಳೆ ಅಂತ. ನಿನ್ನ ಪ್ಯಾಡ್ ಕಪ್ಪು ಬಣ್ಣದ ಬ್ಯಾಗಿನಲ್ಲಿದೆ ಎಂದು ಮೆಸೇಜ್ ಮಾಡುತ್ತಾ ಮುಗುಳ್ನಾಗ್ತಾ ಇದ್ದ ಶಂಕರ್ ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಬಿಸ್ನೆಸ್ ಅನ್ನು ಕಟ್ಟಿದ್ದ. ಅವನು ಈ ಮನೆಗೆ ಕೇವಲ ತನ್ನ ತಂದೆಗಾಗಿ ವರ್ಷಕ್ಕೆ ಒಂದೆರಡು ಬಾರಿ ಮಾತ್ರ ಬರ್ತಾ ಇದ್ದ. ಈಗ ಸಂಧ್ಯಾ ತುಂಬಾ ಬೇಗ ಬೇಗ ಆ ರೂಮಿನ ಒಳಗೆ ಓಡಿ ಬಂದಿದ್ಲು. ಅವಳ ಮುಖದ ಮೇಲೆ ಎಷ್ಟೊಂದು ಚಿಂತೆ ಕಾಣಿಸ್ತಾ ಇತ್ತು. ಅವಳು ಆ ಕಬೋರ್ಡ್ನಲ್ಲಿ ಏನನ್ನೋ ಹುಡುಕಾಡ್ತಾ ಇದ್ಲು. ಅವಳು ಎಷ್ಟೊಂದು ಚಿಂತೆಯಲ್ಲಿ ಬೇಗ ಬೇಗ ಹುಡುಕಾಡ್ತಾ ಇದ್ಲು ಅಂದ್ರೆ ಆ ರೂಮಿನಲ್ಲಿ ಯಾರೋ ಇದ್ದಾರೆ ಅನ್ನುವುದು ಸಹ ಅವಳು ಗಮನಿಸಲಿಲ್ಲ. ಶಂಕರ್ ತುಂಬಾ ಸೈಲೆಂಟ್ ಆಗಿ ಕುಳಿತು ಅವಳನ್ನೇ ಗಮನಿಸುತ್ತಿದ್ದ. ಸ್ವಲ್ಪ ಸಮಯದ ನಂತರ ಸಂಧ್ಯಾ ಕೆಳಗಿರುವ ಒಂದು ಕವರ್ನಿಂದ ಒಂದು ಪ್ಯಾಡ್ ಅನ್ನು ಕೈಗೆ ತೆಗೆದುಕೊಳ್ತಾಳೆ. ಪ್ಯಾಡ್ ಸಿಕ್ಕ ತಕ್ಷಣ ಅವಳು ನೆಮ್ಮದಿಯಾಗಿ ನಿಟ್ಟುಸಿರು ಬಿಟ್ಟಿದ್ಲು. ಇದೆಲ್ಲವನ್ನು ಅಲ್ಲೇ ಸ್ವಲ್ಪ ದೂರ ಕುಳಿತು ನೋಡುತ್ತಿದ್ದ ಶಂಕರ್ ನಿಧಾನವಾಗಿ ತನ್ನ ಗಂಟಲನ್ನು ಸರಿ ಮಾಡ್ಕೊಳ್ತಾನೆ. ಆ ಶಬ್ದ ಕೇಳಿದ ತಕ್ಷಣ ಸಂಧ್ಯಾ ಗಾಬರಿಯಿಂದ ತಲೆ ಎತ್ತಿ ನೋಡ್ತಾಳೆ. ಶಂಕರ್ನನ್ನು ಅಲ್ಲಿ ನೋಡಿ ಅವಳು ಶಾಕ್ನಿಂದ ತಲೆ ಬಗ್ಗಿಸಿಕೊಳ್ತಾಳೆ. ಅವಳ ಕೈಯಲ್ಲಿದ್ದ ಪ್ಯಾಡ್ ಅನ್ನು ಗಮನಿಸುತ್ತಾ ಅವಳು ನಾಚಿಕೆಯಿಂದ ಅದನ್ನು ಹಿಂದೆ ಬಚ್ಚಿಟ್ಟುಕೊಳ್ಳುತ್ತಾ ನಮಸ್ತೆ ಅಂತ ಹೇಳ್ತಾಳೆ. ಶಂಕರ್ ಕೂಡ ಅವಳನ್ನೇ ನೋಡುತ್ತಾ ನಮಸ್ತೆ ಅಂತ ಹೇಳ್ತಾನೆ. ಮತ್ತೆ ಅವನನ್ನು ನೋಡುವ ಧೈರ್ಯವನ್ನು ಅವಳು ಮಾಡಲೇ ಇಲ್ಲ. ಸಂಧ್ಯಾ ತಕ್ಷಣ ಅಲ್ಲಿಂದ ಹೊರಗೆ ಓಡಿ ಹೋಗಿದ್ಲು. ಶಂಕರ್ ಸ್ವಲ್ಪ ಸಮಯ ಆ ಬಾಗಿಲನ್ನೇ ನೋಡುತ್ತಾ ಸಂಧ್ಯಾಳ ಬಗ್ಗೆ ಯೋಚಿಸುತ್ತಿದ್ದ. ಅಷ್ಟರಲ್ಲೇ ರಾಮಚಂದ್ರ ಅವರು ರೂಮಿನೊಳಗೆ ಬಂದಿದ್ರು. ಅವರನ್ನು ನೋಡಿದ ತಕ್ಷಣ ಶಂಕರ್ ಎದ್ದು ನಿಂತು ತಮ್ಮ ತಂದೆಯ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ರಾಮಚಂದ್ರ ಅವರು ಮಗನನ್ನು ತಬ್ಬಿಕೊಂಡು ಎಷ್ಟೊಂದು ಸಂತೋಷ ಪಡ್ತಾರೆ. ಅವರ ಕಣ್ಣುಗಳಲ್ಲಿ ಮಗನ ಮೇಲೆ ಅದೆಷ್ಟೊಂದು ಪ್ರೀತಿ ಇತ್ತು. ಆ ತಂದೆಯ ಪ್ರೀತಿಗಾಗಿ ಅವನು ಆಗಾಗ ತನ್ನ ತಂದೆಯನ್ನು ನೋಡಲು ಮಾತ್ರ ಬರ್ತಾ ಇದ್ದ. ಈಗ ಅವರಿಬ್ಬರು ಸ್ವಲ್ಪ ಸಮಯ ವ್ಯಾಪಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ನಂತರ ಶಂಕರ್ ಬಾಗಿಲಿನ ಕಡೆಯೇ ನೋಡುತ್ತಾ, ಅಪ್ಪ, ಅವಳು ಸಂಧ್ಯಾ ಅಲ್ವಾ ಅಂತ ಕೇಳ್ತಾನೆ. ರಾಮಚಂದ್ರ ಅವರು ನಿಧಾನವಾಗಿ ತಲೆ ಆಡಿಸುತ್ತಾ, ಹೌದು, ಆ ಮಗು ಎಷ್ಟೊಂದು ವೀಕ್ ಆಗಿಬಿಟ್ಟಿದೆ ನೋಡಿದ್ಯಾ? ಶಂಕರ್ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಅವನು ಏನೂ ಉತ್ತರ ಕೊಡಲಿಲ್ಲ. ಕಳೆದ ವರ್ಷ ನೀನು ಬಂದಾಗ ನೀನು ಅವಳನ್ನು ನೋಡಿದ್ಯಲ್ವಾ? ಅವಳು ಎಷ್ಟೊಂದು ಸಂತೋಷವಾಗಿದ್ಲು, ಎಷ್ಟೊಂದು ಆರೋಗ್ಯವಾಗಿದ್ಲು. ಆದರೆ ಈಗ ನೋಡು, ಅವಳನ್ನು ನೋಡಿದರೆ ಎಷ್ಟೋ ವರ್ಷದಿಂದ ಹುಷಾರಿಲ್ಲದೆ ಇದ್ದ ಹಾಗೆ ಇದ್ದಾಳಲ್ವಾ? ಆ ತಂದೆ ತುಂಬಾ ದುಃಖದಿಂದ ಹೇಳ್ತಾ ಇದ್ರು. ನಾನು ಎಷ್ಟೊಂದು ಸಮಯದಿಂದ ನಿನಗೆ ಈ ಮಾತನ್ನು ಅರ್ಥ ಮಾಡಿಸ್ತಾ ಇದ್ದೀನಿ ಶಂಕರ್, ಈ ಮಗುವನ್ನು ನಿನ್ನ ಜೊತೆ ನಗರಕ್ಕೆ ಕರೆದುಕೊಂಡು ಹೊರಟು ಹೋಗು ಅಂತ. ಇನ್ನು ಎಷ್ಟು ದಿನ ಅಂತ ಆ ಮಗುವನ್ನು ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಬಿಟ್ಟಿರ್ತೀಯಾ ಹೇಳು? ಶಂಕರ್ ಈಗಲೂ ಏನೂ ಮಾತನಾಡಲಿಲ್ಲ. ಅವನು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ರಾಮಚಂದ್ರ ಅವರು ಹೇಳ್ತಾರೆ, ಮಗ, ನೀನು ಊಹಿಸಲು ಕೂಡ ಸಾಧ್ಯವಿಲ್ಲ ನಿನ್ನ ಅಮ್ಮ ಆ ಮಗುವಿನ ಜೊತೆ ಯಾವ ರೀತಿ ನಡೆದುಕೊಳ್ತಾ ಇರ್ತಾರೆ ಅಂತ ಹೇಳಿ. ನೀನು ಇರಬೇಕಾದ್ರೇನೆ ಆ ಮಗು ಇಷ್ಟೊಂದು ಕಷ್ಟದಲ್ಲಿದ್ದಾಳೆ. ನೀನು ಇಲ್ಲದೆ ಇದ್ರೆ ಆ ಮಗುವಿನ ಜೀವನ ಹೇಗಿರುತ್ತೆ ಅಂತ ನೀನು ಯೋಚಿಸಲು ಕೂಡ ಸಾಧ್ಯವಿಲ್ಲ ಮಗ. ಆ ಮಗುವಿಗೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ನನ್ನ ಅತ್ಯಂತ ಪ್ರಿಯವಾದ ಸ್ನೇಹಿತನ ಒಬ್ಬಳೇ ಒಬ್ಬ ಮಗಳು. ನಾನು ಸಣ್ಣ ವಯಸ್ಸಿನಲ್ಲೇ ಅವಳ ಮದುವೆಯನ್ನು ನಿನ್ನ ಜೊತೆ ಯಾಕೆ ಮಾಡಿದ್ವಿ ಗೊತ್ತಾ? ಅವಳು ಯಾವತ್ತೂ ಒಂಟಿಯಾಗಿ ಇರಬಾರ್ದು ಅಂತ ನಾನು ಅಂದುಕೊಂಡಿದ್ದೆ. ನೀನು ಅವಳಿಗೆ ಯಾವಾಗಲೂ ಜೊತೆಯಾಗಿ ನಿಂತುಕೊಂಡಿರ್ತೀಯ ಅಂತ. ಆದರೆ ಈ ದಿನ ಆ ಮಗುವನ್ನು ಇಂತಹ ಸ್ಥಿತಿಯಲ್ಲಿ ನೋಡಿದ್ರೆ ನನಗೆ ತುಂಬಾ ದುಃಖವಾಗುತ್ತೆ ಮಗ. ತಂದೆಯ ಮಾತುಗಳನ್ನು ಕೇಳಿ ಸ್ವಲ್ಪ ಸಮಯ ರೂಮಿನಲ್ಲಿ ಮೌನ ಆವರಿಸಿಬಿಟ್ಟಿತ್ತು. ನಿನಗೆ ಗೊತ್ತಾ ಮಗ, ಕೆಲವೊಂದು ಸಂಬಂಧಗಳು ಪ್ರೀತಿಯಿಂದ ಅಲ್ಲ, ಜವಾಬ್ದಾರಿಯಿಂದ ನಿಭಾಯಿಸಬೇಕಾಗುತ್ತೆ. ಜವಾಬ್ದಾರಿ ಒಂದು ಇದ್ರೆ ಪ್ರೀತಿ ತಾನಾಗಿಯೇ ಹುಟ್ಟಿಕೊಳ್ಳುತ್ತೆ. ಶಂಕರ್ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದ. ಅವನು ಒಂದೇ ಒಂದು ಮಾತು ಕೂಡ ಮಾತನಾಡಲಿಲ್ಲ. ರಾಮಚಂದ್ರ ಅವರು ನಿಧಾನವಾಗಿ ಹೇಳ್ತಾರೆ, ಮಗ,
ನಾನು ನಿನಗೆ ಯಾವುದಕ್ಕೂ ಬಲವಂತ ಮಾಡ್ತಾ ಇಲ್ಲ. ಆದರೆ ಒಂದೇ ಒಂದು ಪ್ರಶ್ನೆ ಮಾತ್ರ ಕೇಳಬೇಕು. ನೀನು ಕೂಡ ಆ ಮಗುವಿನ ಜೊತೆಯಲ್ಲಿ ನಿಂತುಕೊಳ್ಳಲಿಲ್ಲ ಅಂದರೆ ಆ ಮಗು ಇನ್ನು ಎಲ್ಲಿಗೆ ತಾನೇ ಹೋಗಬೇಕು? ಯಾರು ತಾನೇ ಅವಳಿಗೆ ಆಸರೆಯಾಗ್ತಾರೆ? ಶಂಕರ್ ಮೊಟ್ಟ ಮೊದಲ ಬಾರಿ ಅವನ ಮನಸ್ಸಿನಲ್ಲಿ ಏನೋ ಆಲೋಚನೆಗಳು ಬಂದಿದ್ವು. ಅವನ ಕಣ್ಣುಗಳು ಅದೇ ಬಾಗಿಲಿನ ಮೇಲೆಯೇ ನಿಂತುಕೊಂಡಿದ್ದವು. ರಾಮಚಂದ್ರ ಅವರು ತಮ್ಮ ಮಗನನ್ನೇ ಗಮನಿಸುತ್ತಾ ಹೇಳ್ತಾರೆ, ಮಗ, ಕೆಲವರು ಅವರ ದುಃಖವನ್ನು ಅವರ ನೋವನ್ನು ತಮ್ಮ ಬಾಯಿಂದ ಹೇಳಿಕೊಳ್ಳೋದಿಲ್ಲ. ಅವರು ಯಾವಾಗಲೂ ಮೌನವಾಗೇ ಇರ್ತಾರೆ. ಸಂಧ್ಯಾ ಕೂಡ ಅದೇ ರೀತಿನೇ. ರಾಮಚಂದ್ರ ಅವರು ತಮ್ಮ ಮಗನನ್ನೇ ಗಮನಿಸ್ತಾ ಇದ್ರು. ಅವರಿಗೆ ಅನ್ನಿಸ್ತಾ ಇತ್ತು, ಇವನು ಮೊದಲಿನಂತೆ ಕಾಣಿಸ್ತಾ ಇಲ್ಲ, ನನ್ನ ಮಗ ಈಗ ಬದಲಾಗ್ತಾ ಇದ್ದಾನೆ ಅಂತ. ತನ್ನ ತಂದೆಯ ಜೊತೆ ಮಾತನಾಡಿದ ನಂತರ ಶಂಕರ್ ಅಂದುಕೊಳ್ತಾನೆ, ನಾನು ಮತ್ತೆ ವಾಪಸ್ ಊರಿಗೆ ಹೊರಟು ಹೋಗಬೇಕು ಅಂತ. ಆದರೆ ಅವನಿಂದ ಹೋಗಲು ಸಾಧ್ಯವಾಗಲಿಲ್ಲ. ಅದು ಯಾವ ಶಕ್ತಿಯೋ ಅವನನ್ನು ಹೋಗದಂತೆ ತಡೆಯುತ್ತಿತ್ತು. ಬೆಳಿಗ್ಗೆಯಿಂದ ಎಷ್ಟೋ ಬಾರಿ ಅವನಿಗೆ ಗೊತ್ತಿಲ್ಲದೇನೆ ಅವನ ಮನಸ್ಸು ಸಂಧ್ಯಾಳನ್ನು ಹುಡುಕಾಡ್ತಾ ಇತ್ತು. ಹಿತ್ತಲಿನಲ್ಲಿ ಓಡಾಡಬೇಕಾದ್ರೆ ಅಡುಗೆ ಮನೆಯಿಂದ ಬಂದಂತಹ ತುಂಬ ನಿಧಾನವಾದ ಆದರೆ ಅಳುತ್ತಿರುವ ಧ್ವನಿಯೊಂದು ಅವನ ಕಾಲನ್ನು ಅಲ್ಲೇ ನಿಲ್ಲಿಸಿಬಿಟ್ಟಿತ್ತು. ಆಂಟಿ, ಹಳೆಯ ಬಟ್ಟೆಗಳನ್ನು ಉಪಯೋಗಿಸುವುದರಿಂದ ನನಗೆ ಇನ್ಫೆಕ್ಷನ್ ಆಗಿದೆ. ದಯವಿಟ್ಟು ನನಗೆ ಒಂದೇ ಒಂದು ಪ್ಯಾಡನ್ನು ಕೊಡಿ. ಆ ಮಾತು ಅವನ ಕಿವಿಗೆ ಬೀಳುತ್ತಿದ್ದಂತೆ ಶಂಕರ್ ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ದ. ಅವನು ಈಗ ನಿಧಾನವಾಗಿ ಕಿಟಕಿಯ ಬಳಿ ಬಂದು ಆ ಮಾತುಗಳನ್ನು ಕೇಳಿಸಿಕೊಳ್ಳಲು ಶುರು ಮಾಡ್ತಾನೆ. ಅಡಿಗೆ ಮನೆಯಲ್ಲಿ ಸಂಧ್ಯಾ ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ಲು. ಮಂಜು ದೇವಿ ತುಂಬಾ ಕೋಪದಿಂದ, ಇಷ್ಟಕ್ಕೂ ನೀನು ಯಾವಳೆ ಪ್ಯಾಡನ್ನು ಕೇಳಲು? ಮಾನ ಮರ್ಯಾದೆ ಇಲ್ಲದವಳೆ. ಯಾವಾಗ ನೋಡಿದ್ರು ನನ್ನ ಮಕ್ಕಳನ್ನು ನೋಡಿ ಅನುಸರಿಸಬೇಕು ಅಂದುಕೊಳ್ತಾ ಇರ್ತಾಳೆ. ಅವರ ರೂಮಿನಲ್ಲಿ ಹುಡುಕಾಟ ಮಾಡ್ತಾ ಇರ್ತಾಳೆ. ಸಂಧ್ಯಾ ಅಳುತ್ತಾ ತಲೆ ಆಡಿಸ್ತಾಳೆ. ಇಲ್ಲ ಆಂಟಿ, ನಾನು ಯಾವುದೇ ವಸ್ತುವನ್ನು ಸಹ ಮುಟ್ಟಿಕೊಳ್ಳಲಿಲ್ಲ. ನಾನು ಕೇವಲ ಒಂದು ಪ್ಯಾಡನ್ನು ಮಾತ್ರ ತಗೊಂಡೆ ಅಷ್ಟೇ. ನನಗೆ ಈಗ ತುಂಬ ಅವಶ್ಯಕತೆ ಇತ್ತು. ನಿನಗೆ ಅಷ್ಟೊಂದು ಅವಶ್ಯಕತೆ ಇದ್ರೆ ನಿನ್ನ ಸತ್ತ ಅಪ್ಪನ ಬಳಿ ಹೋಗಿ ಕೇಳು. ಅವರು ಹೋಗುತ್ತಾ ನಿನ್ನಂತಹ ಅಪಶಕುನದವಳನ್ನು ನನ್ನ ತಲೆಯ ಮೇಲೆ ಬಿಟ್ಟು ಹೋಗಿದ್ದಾರೆ. ಸಂಧ್ಯಾ ತಲೆ ಬಗ್ಗಿಸಿಕೊಂಡಿದ್ಲು. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಆದರೆ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಆಂಟಿ, ನಾನು ಕೇವಲ ಒಂದೇ ಒಂದು ಪ್ಯಾಡನ್ನು ಮಾತ್ರ ಕೇಳ್ತಾ ಇದ್ದೀನಿ. ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಮಂಜು ದೇವಿಯವರು ತುಂಬ ಕಠೋರವಾಗಿ ಹೇಳ್ತಾರೆ, ಇಲ್ಲ, ನಿನಗೆ ಅದು ಯಾವತ್ತೂ ಸಿಗೋದಿಲ್ಲ. ನಾನು ನಿನಗೆ ಕೊಡೋದು ಇಲ್ಲ. ನನ್ನ ಮಕ್ಕಳ ಖರ್ಚನ್ನು ನನ್ನ ಗಂಡ ನಿಭಾಯಿಸ್ತಾನೆ. ನಿನಗೆ ಇಲ್ಲಿ ಯಾರಿದ್ದಾರೆ ನಿನ್ನ ಖರ್ಚುಗಳನ್ನು ನಿಭಾಯಿಸಲು? ಆಂಟಿ, ಪ್ಯಾಡನ್ನು ಕೊಡಲು ಆಗುವುದಿಲ್ಲ ಅಂದರೆ ಹೋದರೆ ಹೋಗಲಿ, ಒಳ್ಳೆಯ ಬಟ್ಟೆನಾದರೂ ಕೊಡಿ. ಆ ಹಳೆಯ ಬಟ್ಟೆಗಳನ್ನು ಉಪಯೋಗಿಸಿ ನನಗೆ ಗಾಯವಾಗ್ತಾ ಇದೆ. ಆದ್ದರಿಂದ ನನಗೆ ನಡೆಯಲು ಸಹ ಆಗ್ತಾ ಇಲ್ಲ. ನನಗೆ ಆಗಾಗ ಜ್ವರ ಕೂಡ ಬರ್ತಾ ಇದೆ. ದಯವಿಟ್ಟು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ಲು. ಆದರೆ ಮಂಜು ದೇವಿಯವರು ಈಗ ಜೋರಾಗಿ ಅವಳ ಕೆನ್ನೆಗೆ ಹೊಡಿತಾರೆ. ಆ ಏಟಿನ ಶಬ್ದವನ್ನು ಕೇಳಿ ಶಂಕರ್ನ ಕೈಗಳು ಕೋಪದಿಂದ ಮುಷ್ಟಿ ಬಿಗಿದಿದ್ವು. ಸಂಧ್ಯಾ ತನ್ನ ದುಪ್ಪಟ್ಟದಿಂದ ತನ್ನ ಬಾಯನ್ನು ಮುಚ್ಚಿಕೊಳ್ತಾಳೆ. ಅವಳ ನೋವು ಯಾರಿಗೂ ಕೇಳಿಸಬಾರ್ದು ಅಂತ. ಮಂಜು ದೇವಿಯವರು ಈಗ ಜೋರಾಗಿ, ನನ್ನ ಮುಂದೆ ನಿಂತ್ಕೊಂಡು ಇಂತಹ ಮಾತು ಮಾತನಾಡಲು ನಿನಗೆ ನಾಚಿಕೆ ಆಗಲ್ವಾ? ದಿನದಿಂದ ದಿನಕ್ಕೆ ನಿನಗೆ ಬಾಯಿ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸಂಧ್ಯಾ ಅಳುತ್ತಾ ತುಂಬ ನಿಧಾನವಾಗಿ ಹೇಳ್ತಾಳೆ, ನಾನು ಏನು ತಪ್ಪಾಗಿ ಮಾತನಾಡಲಿಲ್ವಲ್ಲ ಆಂಟಿ. ನಿಮ್ಮ ಬಳಿ ಅಲ್ಲದಿದ್ದರೆ ನಾನು ಇನ್ನು ಯಾರ ಬಳಿ ತಾನೇ ಕೇಳಬೇಕು? ಬಾಯಿ ಮುಚ್ಕೊಂಡು ಮರ್ಯಾದೆಯಾಗಿ ಕೆಲಸ ಮಾಡು, ಇಲ್ಲದಿದ್ದರೆ ಇಲ್ಲೇ ನಿನ್ನನ್ನು ಹೂತು ಹಾಕ್ಬಿಡ್ತೀನಿ, ಅರ್ಥ ಆಯ್ತಾ ಅಂತ ಕೇಳ್ತಾರೆ ಮಂಜುದೇವಿ. ಸಂಧ್ಯಾ ಏನು ಮಾತನಾಡದೆ ತಲೆ ಬಗ್ಗಿಸಿಕೊಂಡು ಆಯ್ತು ಅಂತ ತಲೆ ಆಡಿಸ್ತಾಳೆ. ಮಂಜು ದೇವಿಯವರು ಕೋಪದಿಂದ ಅವಳನ್ನೇ ಗುರಾಯಿಸುತ್ತಾ ಅಲ್ಲಿಂದ ಹೊರಗಡೆ ಹೊರಟು ಹೋಗ್ತಾರೆ. ಶಂಕರ್ ಕಿಟಕಿಯಿಂದ ಸಂಧ್ಯಾಳನ್ನೇ ನೋಡ್ತಾ ಇದ್ದ. ಸಂಧ್ಯಾ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಸೈಲೆಂಟ್ ಆಗಿ ಕಣ್ಣೀರು ಹಾಕ್ತಾ ಇದ್ದು. ಅವಳು ಕಿರುಚಾಡಲಿಲ್ಲ, ಅಳಲಿಲ್ಲ, ಹಿಂದೆಯಿಂದ ಯಾರನ್ನು ಏನೂ ಆಡಿಕೊಳ್ಳಲಿಲ್ಲ. ಬಹುಶಃ ಇದೆಲ್ಲವೂ ಅವಳಿಗೆ ಅಭ್ಯಾಸವಾಗಿ ಬಿಟ್ಟಂತೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಸಂಧ್ಯಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮನೆಯ ಕೆಲಸಗಳಲ್ಲಿ ತೊಡಗಿದ್ಲು. ಶಂಕರ್ ಕಿಟಕಿಯಿಂದ ಈಗಲೂ ಅವಳನ್ನೇ ನೋಡ್ತಾ ಇದ್ದ. ಅವನಿಗೆ ಚೆನ್ನಾಗಿ ಗೊತ್ತು ಇಂತಹ ಸಮಯದಲ್ಲಿ ಒಂದು ಹೆಣ್ಣಿಗೆ ಎಷ್ಟೊಂದು ಕಷ್ಟ ಆಗುತ್ತೆ ಅಂತ. ನೋವು, ಸಂಕಟ, ಸುಸ್ತು ಇದ್ರೂ ಆ ಹುಡುಗಿ ಸೈಲೆಂಟ್ ಆಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಅವಳು ಅವಶ್ಯವಾದ ವಸ್ತುವನ್ನು ಕೇಳಿದರೂ ಅವಳಿಗೆ ಅಲ್ಲಿ ಏಟು ಬೀಳ್ತಾ ಇತ್ತು. ಶಂಕರ್ಗೆ ಈಗ ತನ್ನ ಮನಸ್ಸಿನಲ್ಲಿ ಇದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದಂತೆ ಆಗ್ಬಿಟ್ಟಿತ್ತು. ಅವನು ಈಗ ಮೌನವಾಗಿ ಅಲ್ಲಿಂದ ಹೊರಗಡೆ ಹೊರಟು ಹೋಗ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಈಗ ಯಾವುದೋ ತೀರ್ಮಾನವನ್ನು ಮಾಡಿಕೊಂಡಿದ್ದ. ರಾತ್ರಿ ಸಂಧ್ಯಾ ಸೈಲೆಂಟ್ ಆಗಿ ತನ್ನ ಹಾಸಿಗೆಯ ಮೇಲೆ ಮಲಗಿದ್ಲು. ನೋವಿನಿಂದ ಅವಳು ನರಳುತ್ತಿದ್ದರೂ ಅವಳ ಬಾಯಿಂದ ಒಂದೇ ಒಂದು ಮಾತು ಸಹ ಹೊರಗೆ ಬರ್ತಾ ಇರಲಿಲ್ಲ. ಇಷ್ಟಕ್ಕೂ ಆ ಮನೆಯಲ್ಲಿ ಅವಳಿಗಾಗಿ ಯಾರು ತಾನೇ ಇದ್ರು? ಅವರ ಬಳಿ ಅವಳು ಹೋಗಿ ತನ್ನ ನೋವನ್ನು ಹೇಳಿಕೊಳ್ಳಲು. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಅವಳು ಮನೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಆದರೂ ಅವಳಿಗೆ ಕೇವಲ ಬೈಗುಳ, ಕೋಪ ಮತ್ತು ಒದೆ ಬೀಳ್ತಾ ಇತ್ತು.
ಯಾಕೋ ಗೊತ್ತಿಲ್ಲ, ಈ ದಿನ ಸಂಧ್ಯಾ ಸೈಲೆಂಟ್ ಆಗಿ ಕಣ್ಣೀರು ಹಾಕ್ತಾ ಇದ್ಲು. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅವಳಿಗೆ ಈಗ ತನ್ನ ಬಾಲ್ಯದ ಹಳೆಯ ದಿನಗಳು ನೆನಪಿಗೆ ಬಂದಿದ್ವು. ಸಣ್ಣ ವಯಸ್ಸಿನಲ್ಲಿಯೇ ತನ್ನ ತಂದೆ ತಾಯಿ ಅವಳನ್ನು ಬಿಟ್ಟು ಹೊರಟು ಹೋಗಿದ್ರು. ನಂತರ ಎಂತಹ ಬಂಧನದಲ್ಲಿ ಅವಳನ್ನು ಬಂಧಿಸಲಾಗಿತ್ತು ಅಂದ್ರೆ ಅವಳು ಇದ್ದರೂ ಇಲ್ಲದಿದ್ದರೂ ಆ ವ್ಯಕ್ತಿಗೆ ಯಾವುದೇ ಚಿಂತೆ ಇರಲಿಲ್ಲ. ಸಂಧ್ಯಾ ಅಂದುಕೊಳ್ತಾ ಇದ್ಲು, ಈ ಪ್ರಪಂಚದಲ್ಲಿ ನನ್ನಷ್ಟು ಒಂಟಿಯಾಗಿರುವವರು ಇನ್ನು ಯಾರೂ ಇಲ್ಲ ಅಂತ. ಅವಳು ಇನ್ನು ತನ್ನ ಯೋಚನೆಯಲ್ಲಿಯೇ ಮುಳುಗಿದ್ಲು. ಆಗಲೇ ಕಿಟಕಿಯ ಬಳಿ ಏನೋ ಸಣ್ಣದಾಗಿ ಒಂದು ಶಬ್ದ ಕೇಳಿಸ್ತಾ ಇತ್ತು. ಸಂಧ್ಯಾ ಗಾಬರಿಯಿಂದ ಎದ್ದು ಕುಳಿತುಕೊಳ್ತಾಳೆ. ಅವಳಿಗೆ ಈಗ ತುಂಬಾ ಭಯ ಕೂಡ ಆಗ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ಒಂದು ನೆರಳು ಕಿಟಕಿಯಿಂದ ಒಳಗೆ ಬಂದಿತ್ತು. ಸಂಧ್ಯಾಳ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಸಣ್ಣ ಬೆಳಕಿನಲ್ಲಿ ಆ ವ್ಯಕ್ತಿಯ ಮುಖವನ್ನು ನೋಡಿದಾಗ ಒಂದು ಕ್ಷಣ ಅವಳ ಉಸಿರೇ ನಿಂತಂತೆ ಆಗಿಬಿಟ್ಟಿತ್ತು. ಅವಳು ಗಾಬರಿಯಾಗಿ ನೀವಾ ಅಂತ ಕೇಳ್ತಾಳೆ. ಶಂಕರ್ ಅವಳ ಮುಂದೆ ಬಂದು ನಿಂತುಕೊಂಡಿದ್ದ. ಅವನ ಮುಖದ ಮೇಲೆ ಯಾವಾಗಲೂ ಇದ್ದಂತೆ ತುಂಬಾ ಗಂಭೀರ್ಯವಿತ್ತು. ಸಂಧ್ಯಾ ತನ್ನ ಹಾಸಿಗೆಯಿಂದ ಎದ್ದು ನಿಂತುಕೊಂಡಿದ್ಲು. ಅವಳ ಮುಖದ ಮೇಲೆ ಭಯ ಮತ್ತು ಆಶ್ಚರ್ಯ ಎರಡೂ ಕಾಣಿಸುತ್ತಿದ್ವು. ನೀವು ಈ ಸಮಯದಲ್ಲಿ ಇಲ್ಲಿ ಯಾಕೆ ಅಂತ ಕೇಳ್ತಾಳೆ. ಶಂಕರ್ ಸ್ವಲ್ಪ ಸಮಯ ಅವಳನ್ನೇ ನೋಡುತ್ತಾ ಅವನು ತುಂಬಾ ನಿಧಾನವಾಗಿ ನಿನ್ನ ಆರೋಗ್ಯ ಹೇಗಿದೆ ಅಂತ ಕೇಳ್ತಾನೆ. ಈ ಮಾತು ಕೇಳಿದ ತಕ್ಷಣ ಸಂಧ್ಯಾ ಶಾಕ್ ಆಗ್ಬಿಟ್ಟಿದ್ಲು. ಬಹುಶಃ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಈ ಪ್ರಶ್ನೆಯನ್ನು ಯಾರು ಅವಳ ಬಳಿ ಕೇಳಿದ್ರು ಅನ್ಸುತ್ತೆ. ಅವಳು ಗಾಬರಿಯಿಂದಲೇ ಚೆನ್ನಾಗಿದ್ದೇನೆ ಅಂತ ಹೇಳ್ತಾಳೆ. ಶಂಕರ್ ಅವಳ ಮುಖವನ್ನೇ ನೋಡುತ್ತಾ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಅಂದಾಗ ಸಂಧ್ಯಾ ತಕ್ಷಣ ತಲೆಯನ್ನು ಬಗ್ಗಿಸಿಕೊಳ್ತಾಳೆ. ಅವಳು ಈಗ ನಿಧಾನವಾಗಿ ಕೇಳ್ತಾಳೆ, ಇಷ್ಟಕ್ಕೂ ನೀವು ಈ ರೀತಿ ಕಿಟಕಿಯಿಂದ ಯಾಕೆ ಬಂದ್ರಿ? ಯಾರಾದರೂ ನೋಡಿದ್ರೆ ಏನು ಅಂದುಕೊಳ್ತಾರೆ? ಯಾಕೆಂದ್ರೆ ಬಾಗಿಲಿನಿಂದ ಬಂದ್ರೆ ಎಲ್ಲರೂ ನೋಡಿಬಿಡ್ತಾರೆ ಅಂತ. ಒಂದು ವೇಳೆ ನೀನು ಬಾಗಿಲು ತೆರೆಯಲು ಸ್ವಲ್ಪ ತಡ ಮಾಡಿದ್ರು ಅಮ್ಮನಿಗೆ ಎಲ್ಲ ಸತ್ಯ ಗೊತ್ತಾಗಿ ಬಿಡ್ತಾ ಇತ್ತು. ಸಂಧ್ಯಾ ಎಷ್ಟೋ ಆಶ್ಚರ್ಯವಾಗಿ, ಇಷ್ಟಕ್ಕೂ ನೀವಿಲ್ಲಿಗೆ ಈ ಸಮಯದಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ಲು. ಅವನು ನೇರವಾಗಿ ಹೇಳ್ತಾನೆ, ನೀನು ನನ್ನ ಜೊತೆ ನಗರಕ್ಕೆ ಬಾ. ಅವಳಿಗೆ ಅನ್ನಿಸ್ತಾ ಇತ್ತು, ನಾನು ಏನೋ ತಪ್ಪಾಗಿ ಕೇಳಿಸ್ಕೊಂಡಿದ್ದೀನಿ, ಬಹುಶಃ ನನಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ವೇನೋ ಅಂತ. ಅವಳು ಕಣ್ಣನ್ನು ದೊಡ್ಡದಾಗಿ ಬಿಟ್ಟು ಅವನನ್ನೇ ನೋಡ್ತಾ, ಏನು ನೀವು ಏನು ಹೇಳಿದ್ರಿ ಅಂತ ಕೇಳ್ತಾಳೆ. ನಾನು ಹೇಳಿದೆ ನೀನು ನನ್ನ ಜೊತೆ ನಗರಕ್ಕೆ ಬರ್ತಾ ಇದೀಯಾ ಅಂತ. ಸಂಧ್ಯಾ ಬಾಯಿಂದ ತಕ್ಷಣ ಯಾಕೆ ಅನ್ನುವ ಶಬ್ದ ಹೊರಗೆ ಬಂದು ಬಿಟ್ಟಿತ್ತು. ಶಂಕರ್ ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಅವಳನ್ನೇ ನೋಡಿ ಹೇಳ್ತಾನೆ, ಯಾಕೆ ನನ್ನ ಜೊತೆ ನೀನು ಯಾಕೆ ಬರಬಾರ್ದು? ಆದರೆ ಸಂಧ್ಯಾಳ ಬಾಯಿಂದ ಒಂದೇ ಒಂದು ಮಾತು ಕೂಡ ಬರಲಿಲ್ಲ. ಆ ಪ್ರಶ್ನೆಗೆ ಅವಳ ಬಳಿ ಯಾವುದೇ ಉತ್ತರವಿರಲಿಲ್ಲ. ಶಂಕರ್ ನಿಧಾನವಾಗಿ ಅವಳ ಹತ್ತಿರ ಹೋಗಿ ಅವಳ ಕೈಯನ್ನು ಹಿಡಿದುಕೊಂಡು ನಡಿ ಅಂತ ಹೇಳ್ತಾನೆ. ಸಂಧ್ಯಾ ಗಾಬರಿಯಿಂದ ನಾನು ನನ್ನ ಸಾಮಾನುಗಳನ್ನಾದರೂ ತೆಗೆದುಕೊಳ್ತೀನಿ ಅಂತ ಹೇಳಿದ್ಲು. ಶಂಕರ್ ಈಗ ಒಂದು ಕ್ಷಣ ಆ ರೂಮಿನಲ್ಲಿ ನೋಡ್ತಾ ಇದ್ದ. ರೂಮಿನಲ್ಲಿ ಕೆಲವೊಂದು ಹಳೆಯ ಹರಿದ ಬಟ್ಟೆಗಳು, ಕೆಲವೊಂದು ಹಳೆಯ ಪುಸ್ತಕಗಳು ಮಾತ್ರ ಬಿದ್ದಿದ್ವು. ಅವನು ಈಗ ಸಂಧ್ಯಾಳ ಮುಖವನ್ನೇ ನೋಡುತ್ತಾ, ಇಲ್ಲಿ ಆ ರೀತಿ ಏನು ಇದೆ, ನೀನು ನಿನ್ನ ಜೊತೆ ತೆಗೆದುಕೊಂಡು ಬರಲು ಅಂತ ಕೇಳ್ತಾನೆ. ಸಂಧ್ಯಾ ಏನು ಮಾತನಾಡದೆ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡಿದ್ಲು. ಅವಳಿಗೆ ಈಗ ಅನ್ನಿಸ್ತಾ ಇತ್ತು, ಹೌದು, ನನ್ನ ಬಳಿ ನನ್ನದು ಅಂತ ಹೇಳಿಕೊಳ್ಳಲು ಯಾವುದೇ ಒಂದು ವಸ್ತುಗಳು ಇಲ್ವಲ್ಲ ಅಂತ. ಶಂಕರಿಗ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಡಿ, ಇಲ್ಲಿಂದ ಬೇಗ ಹೊರಟು ಹೋಗೋಣ ಅಂತ ಹೇಳ್ತಾನೆ. ಸಂಧ್ಯಾ ಒಂದು ಕ್ಷಣ ಆ ರೂಮನ್ನು ನೋಡಿ ತಲೆ ಬಗ್ಗಿಸಿಕೊಂಡು ಸರಿ ಅಂತ ಹೇಳ್ತಾಳೆ. ಶಂಕರ್ ಅವಳ ಕೈಯನ್ನು ಹಿಡಿದುಕೊಂಡು ಅವಳನ್ನು ಅಲ್ಲಿಂದ ಅದೇ ಕಿಟಕಿಯಿಂದ ಕರೆದುಕೊಂಡು ಹೊರಗೆ ಬಂದು ಬಿಟ್ಟಿದ್ದ. ಗಾಡಿ ನಿಧಾನವಾಗಿ ಹೋಗ್ತಾ ಇತ್ತು. ದಾರಿಯುದ್ದಕ್ಕೂ ಸಂಧ್ಯಾ ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು. ಅವರಿಬ್ಬರ ಮಧ್ಯೆ ಯಾವುದೇ ಮಾತುಕತೆ ನಡೆಯುತ್ತಿರಲಿಲ್ಲ. ಅವಳು ಆಗಾಗ ಕದ್ದು ಮುಚ್ಚಿ ಶಂಕರ್ನನ್ನು ನೋಡಿ ತಲೆ ಬಗ್ಗಿಸಿಕೊಳ್ತಾ ಇದ್ಲು. ಅವಳ ತಲೆಯಲ್ಲಿ ಅದೆಷ್ಟೊಂದು ಪ್ರಶ್ನೆಗಳು ಓಡ್ತಾ ಇದ್ವು. ಈ ಮನುಷ್ಯ ಎಷ್ಟೋ ವರ್ಷಗಳಿಂದ ಅವಳ ಜೊತೆ ಒಂದೇ ಒಂದು ಮಾತು ಸಹ ಮಾತನಾಡ್ತಾ ಇರಲಿಲ್ಲ. ಯಾವಾಗಲೂ ಅವಳ ಬಗ್ಗೆ ಏನನ್ನು ವಿಚಾರಿಸುತ್ತಿರಲಿಲ್ಲ. ಅವಳನ್ನು ತನ್ನ ಹೆಂಡತಿಯಾಗೂ ಸ್ವೀಕರಿಸಲೂ ಇಲ್ಲ. ಇದ್ದಕ್ಕಿದ್ದ ಹಾಗೆ ಆ ರೀತಿ ಏನು ನಡೀತು? ಇವರು ನನ್ನನ್ನು ಈ ನರಕದಿಂದ ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಗಾಡಿ ಈಗ ಒಂದು ಹೋಟೆಲ್ನ ಮುಂದೆ ನಿಂತಾಗ ಸಂಧ್ಯಾ ಶಾಕ್ನಿಂದ ಹೋಟೆಲನ್ನು ಮತ್ತು ಶಂಕರ್ನನ್ನೇ ನೋಡ್ತಾ ಇದ್ಲು. ಶಂಕರ್ ತುಂಬಾ ಗಂಭೀರವಾಗಿ ಹೇಳ್ತಾನೆ, ಈ ರಾತ್ರಿ ಸ್ವಲ್ಪ ಸಮಯ ನಾವಿಬ್ರು ಇಲ್ಲೇ ಇರೋಣ. ಅವಳು ಗಾಬರಿಯಾಗಿ ಹೇಳ್ತಾಳೆ, ಏನು ಹೋಟೆಲ್ನಲ್ಲ? ಹೌದು, ನೀನು ರೂಮಿನಲ್ಲಿ ಹೋಗಿ ವಿಶ್ರಾಂತಿ ತಗೋ. ಅವಶ್ಯಕತೆ ಇರುವ ವಸ್ತುಗಳನ್ನು ಬದಲಾಯಿಸಿಕೋ. ಅವಶ್ಯಕತೆ ಇದ್ರೆ ಔಷಧಿಗಳನ್ನು ಸಹ ತೆಗೆದುಕೋ ಅಂತ ಹೇಳ್ತಾನೆ. ಸಂಧ್ಯಾ ಎಷ್ಟೋ ಆಶ್ಚರ್ಯವಾಗಿ ಅವನನ್ನೇ ನೋಡ್ತಾ ಇದ್ಲು. ಅವಳಿಗೆ ನೆನಪಿರಲಿಲ್ಲ ಯಾರಾದರೂ ಅವಳನ್ನು ಈ ರೀತಿ ಮಾತನಾಡಿಸಿದ್ರಾ ಅಂತ. ಅವಳು ನಿಧಾನವಾಗಿ ಕೇಳ್ತಾಳೆ, ಮತ್ತೆ ಬೆಳಿಗ್ಗೆ ನಾವು ವಾಪಸ್ ಅಲ್ಲಿಗೆ ಹೋಗ್ತೀವಾ? ಇಲ್ಲ, ನಾವು ನಗರಕ್ಕೆ ಹೊರಟು ಹೋಗೋಣ ಅಂತ ಹೇಳ್ತಾನೆ. ತಲೆ ಬಗ್ಗಿಸಿಕೊಂಡು ಕುಳಿತಿದ್ದ ಸಂಧ್ಯಾ ಈಗ ಧೈರ್ಯ ತಂದುಕೊಂಡು ಅವಳ ಮನಸ್ಸಿನಲ್ಲಿದ್ದ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತಾಳೆ. ಇಷ್ಟಕ್ಕೂ ನೀವು ಇದೆಲ್ಲವನ್ನು ಯಾಕೆ ಮಾಡ್ತಾ ಇದ್ದೀರಾ?
ಶಂಕರ್ ಅವಳನ್ನೇ ನೋಡುತ್ತಾ ಗಂಭೀರವಾಗಿ ಹೇಳ್ತಾನೆ, ನಿನ್ನ ಮಾತಿನ ಅರ್ಥವೇನು? ಸಂಧ್ಯಾ ತುಂಬಾ ನಿಧಾನವಾಗಿ, ನಿಮಗೆ ನಾನಂದ್ರೆ ಇಷ್ಟ ಇಲ್ಲ ಅಲ್ವಾ? ಮನೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ನೀವು ನಗರದಲ್ಲಿ ಯಾವುದೋ ಒಬ್ಬ ಹುಡುಗಿಯ ಜೊತೆ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ, ನೀವು ಆಕೆಯ ಜೊತೆ ಮದುವೆ ಮಾಡ್ಕೊಳ್ತೀರಾ ಅಂತ. ಆ ರೀತಿ ಇರಬೇಕಾದ್ರೆ ನನ್ನನ್ನು ಅಲ್ಲಿಂದ ಯಾಕೆ ಕರೆದುಕೊಂಡು ಬಂದ್ರಿ? ಈ ಮಾತು ಕೇಳಿದ ತಕ್ಷಣ ಸ್ವಲ್ಪ ಸಮಯ ಅಲ್ಲಿ ಮೌನ ಆವರಿಸಿತು. ಶಂಕರ್ ಸ್ವಲ್ಪ ಸಮಯ ಆ ಕತ್ತಲನ್ನೇ ನೋಡುತ್ತಾ, ನಾನು ಈ ಹಳ್ಳಿಯಲ್ಲಿ ಬಂದು ಇರಬೇಕು ಅಂತ ಯಾವತ್ತೂ ಅಂದುಕೊಳ್ಳಲಿಲ್ಲ. ನನ್ನ ಬಿಸ್ನೆಸ್, ನನ್ನ ಜೀವನ ಎಲ್ಲ ನಗರದಲ್ಲೇ ಇದೆ. ನಾನು ನಗರದಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಈ ದಿನ ನಾನು ನನ್ನ ಕಣ್ಣಾರೆ ತುಂಬ ವಿಷಯಗಳನ್ನು ಗಮನಿಸಿದೆ. ನಾನು ನೋಡಿದೆ ನಿನ್ನ ಜೊತೆ ಆ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ. ನೀನು ಯಾವ ಸ್ಥಿತಿಯಲ್ಲಿ ಆ ಮನೆಯಲ್ಲಿ ಕೆಲಸಗಳನ್ನು ಮಾಡ್ತೀಯಾ ಅನ್ನೋದನ್ನ ಕೂಡ ನಾನು ನನ್ನ ಕಣ್ಣಾರೆ ನೋಡಿದೆ. ನಿನಗೆ ತುಂಬ ಅವಶ್ಯಕತೆ ಇರುವ ವಸ್ತುಗಳನ್ನು ನೀನು ಅವರ ಬಳಿ ಕೇಳಿಕೊಳ್ತಾ ಇದ್ದೆ. ಅದಕ್ಕೂ ಕೂಡ ಅವರುಗಳು ನಿನ್ನನ್ನು ಎಷ್ಟೊಂದು ಅವಮಾನ ಮಾಡ್ತಾ ಇದ್ರು ಅನ್ನುವುದನ್ನು ನಾನು ನೋಡ್ತಾ ಇದ್ದೆ. ನಾನು ಅಷ್ಟೊಂದು ಕೆಟ್ಟವನೇನೂ ಅಲ್ಲ. ನನ್ನ ಜವಾಬ್ದಾರಿಗಳನ್ನು ಮರೆತು ಬಿಡಲು, ನನ್ನನ್ನು ನಂಬಿಕೊಂಡವರ ಕೈಯನ್ನು ಬಿಟ್ಟು ಬಿಡಲು. ಸಂಧ್ಯಾ ಏನು ಮಾತನಾಡದೆ ಅವನನ್ನೇ ನೋಡ್ತಾ ಇದ್ಲು. ಶಂಕರ್ ನಿಧಾನವಾಗಿ ಶಾಂತವಾಗಿ ಹೇಳ್ತಾ ಇದ್ದ, ಬಹುಶಃ ನಾನು ಒಳ್ಳೆಯ ಮಗ, ಒಳ್ಳೆಯ ಗಂಡನಲ್ಲದೆ ಇರಬಹುದು. ನಿನ್ನ ಬಗ್ಗೆ ಏನನ್ನು ಯೋಚಿಸದೇ ಇದ್ದಿರಬಹುದು. ಆದರೆ ಇಷ್ಟೊಂದು ಅನ್ಯಾಯ ನನ್ನ ಕಣ್ಣ ಎದುರುಗಡೆ ನಡೀತಾ ಇದ್ರೂ ಕೂಡ ಅದೆಲ್ಲವನ್ನು ನೋಡಿ ಸುಮ್ಮನಿರಲು ನನ್ನಿಂದ ಸಾಧ್ಯವಿಲ್ಲ. ಈ ಮಾತುಗಳನ್ನು ಕೇಳಿ ಸಂಧ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅವಳು ಹೆದರಿಕೊಳ್ಳುತ್ತಾಳೆ. ತಕ್ಷಣ ಕೇಳ್ತಾಳೆ, ನೀವು ಮತ್ತೆ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ತಾನೆ? ಶಂಕರ್ ಅವಳನ್ನೇ ನೋಡುತ್ತಾ, ಇಲ್ಲ, ಯಾವತ್ತೂ ಇಲ್ಲ. ಇನ್ನು ಮುಂದೆ ನೀನು ನನ್ನ ಜೊತೆಯಲ್ಲೇ ಇರ್ತೀಯ. ನಿನ್ನ ಕಾಲಿನ ಮೇಲೆ ನೀನು ನಿಂತುಕೊಳ್ಳುವವರೆಗೂ, ನಿನ್ನ ಬಗ್ಗೆ ನೀನು ಯೋಚಿಸುವುದನ್ನು ಕಲಿತುಕೊಳ್ಳುವವರೆಗೂ, ನಿನ್ನ ಬಗ್ಗೆ ನೀನು ಮಾತನಾಡುವುದನ್ನು ಕಲಿಯುವವರೆಗೂ. ಇನ್ನೊಂದು ಮುಖ್ಯವಾದ ಮಾತು, ನೀಟಾಗಿ ಗಮನವಿಟ್ಟು ಕೇಳಿಸ್ಕೊ. ಈಗ ನೀನು ಕ್ಷೇಮವಾಗಿದ್ದೀಯಾ? ಇಲ್ಲೂ ಯಾರನ್ನು ನೋಡಿ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಶಂಕರ್ ಈಗ ಕಾರಿನಿಂದ ಇಳಿದು ಕಾರ್ ಡೋರನ್ನು ಓಪನ್ ಮಾಡಿ ಕೆಳಗೆ ಇಳಿದು ಬಾ ಅಂತ ಹೇಳ್ತಾನೆ. ಅವಳು ಹೆದರಿಕೊಳ್ಳುತ್ತಲೇ ಕೆಳಗೆ ಇಳಿತಾಳೆ. ಇಷ್ಟೊಂದು ದೊಡ್ಡ ಹೋಟೆಲನ್ನು ಅವಳು ಇದೇ ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ಲು. ಸಂಧ್ಯಾ ಸ್ವಲ್ಪ ಹೆದರಿಕೊಂಡೆ ಶಂಕರ್ನ ಹಿಂದೆ ಹೆಜ್ಜೆ ಹಾಕ್ತಾ ಇದ್ಲು. ಶಂಕರ್ ರೂಮನ್ನು ಬುಕ್ ಮಾಡಿ ಅಲ್ಲಿ ಕೆಲಸ ಮಾಡುವ ಕೆಲಸಗಾರರ ಕೈಗೆ ಒಂದು ಚೀಟಿಯನ್ನು ಕೊಡ್ತಾನೆ. ಎಲ್ಲ ವಸ್ತುಗಳನ್ನು ಕೊಂಡುಕೊಂಡು ನಮ್ಮ ರೂಪಿಗೆ ತಲುಪಿಸ್ಬಿಡಿ ಅಂತ ಹೇಳ್ತಾನೆ. ಶಂಕರ್ ಬೀಗವನ್ನು ತೆಗೆದುಕೊಂಡು ಸಂಧ್ಯಾಳ ಕೈಯನ್ನು ಹಿಡಿದುಕೊಂಡು ನಡಿ ಅಂತ ಕರೆದುಕೊಂಡು ಹೋಗ್ತಾ ಇದ್ದ. ಅವಳ ಮನಸ್ಸಿನಲ್ಲಿ ಈಗಲೂ ಎಷ್ಟೊಂದು ಪ್ರಶ್ನೆಗಳಿದ್ವು. ಆದರೆ ಎಷ್ಟೋ ವರ್ಷಗಳ ನಂತರ ಅವಳ ಮನಸ್ಸಿನಲ್ಲಿ ಈಗ ಭಯ ತುಂಬಿರಲಿಲ್ಲ. ಹೋಟೆಲ್ನ ರೂಮಿನ ಒಳಗೆ ಹೋದಾಗ ಸಂಧ್ಯಾ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ಲು. ಕೆಲವೇ ನಿಮಿಷಗಳಲ್ಲಿ ಹೋಟೆಲ್ನಲ್ಲಿ ರೂಮ್ ಸರ್ವಿಸ್ನವರು ಬಂದು, ಸರ್, ನೀವು ತರಲು ಹೇಳಿದ್ದ ಎಲ್ಲ ಸಾಮಾನುಗಳನ್ನು ತಂದಿದ್ದೇನೆ ಅಂತ ಹೇಳಿ ಒಂದು ಬ್ಯಾಗನ್ನು ಅವನ ಕೈಗೆ ಕೊಡ್ತಾರೆ. ಇನ್ನೇನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ನಮಗೆ ತಿಳಿಸಿ ಅಂತ ಹೇಳುತ್ತಾ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಥ್ಯಾಂಕ್ ಯು ಅಂತ ಹೇಳಿ ಶಂಕರ್ ಬಾಗಿಲನ್ನು ಮುಚ್ಚಿ ಒಳಗೆ ಬಂದಿದ್ದ. ಸಂಧ್ಯಾ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಈಗಲೂ ಅಲ್ಲೇ ಕುಳಿತುಕೊಂಡಿದ್ಲು. ಶಂಕರ್ ಆ ಬ್ಯಾಗನ್ನು ಅವಳ ಕೈಗೆ ಕೊಡುತ್ತಾ, ತಗೋ, ಆರಾಮವಾಗಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೋ ಅಂತ ಹೇಳ್ತಾನೆ. ಸಂಧ್ಯಾಗೆ ಅರ್ಥವಾಗಿ ಬಿಟ್ಟಿತ್ತು ಆ ಬ್ಯಾಗಿನಲ್ಲಿ ಏನಿದೆ ಅಂತ. ಅವಳು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ಲು. ಅವಳ ಮುಖವೆಲ್ಲ ಈಗ ಕೆಂಪಗಾಗಿ ಬಿಟ್ಟಿತ್ತು. ಶಂಕರ್ ಅವಳನ್ನೇ ನೋಡುತ್ತಾ, ಇಷ್ಟೊಂದು ಭಯಪಡುವ, ನಾಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಸಂಧ್ಯಾ, ತಲೆ ಎತ್ತಿ ನನ್ನ ಮುಖವನ್ನು ನೋಡು. ನಾನು ನಿನ್ನ ಗಂಡ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಬ್ಬ ಮನುಷ್ಯ. ನನ್ನನ್ನು ನೋಡಿ ಇಷ್ಟೊಂದು ಹೆದರಿಕೊಳ್ಳುವ, ನಾಚಿಕೆ ಪಟ್ಟುಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ನಿನಗೆ ಗೊತ್ತಾ ಸಮಸ್ಯೆ ಎಲ್ಲಿದೆ ಅಂತ? ಜನ ತಮ್ಮ ಶರೀರದ ಅವಶ್ಯಕತೆಗಳನ್ನು ನಾಚಿಕೆ ಅಥವಾ ಪಾಪ ಎನ್ನುವ ಹೆಸರುಗಳನ್ನು ಕೊಟ್ಟಾಗ ಹೆಣ್ಣು ಮಕ್ಕಳು ಕಷ್ಟಗಳನ್ನು ಅನುಭವಿಸುತ್ತಾ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾ ಹಾಗೆಯೇ ಎಲ್ಲವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಅವರು ಬಾಯಿ ಬಿಟ್ಟು ಯಾರ ಜೊತೆಯೂ ಈ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ. ಈ ಮಾತುಗಳನ್ನ ಕೇಳಿ ಸಂಧ್ಯಾ ಈಗ ಶಂಕರ್ನನ್ನೇ ನೋಡ್ತಾ ಇದ್ಲು. ಮೊಟ್ಟ ಮೊದಲ ಬಾರಿ ಯಾರೋ ಒಬ್ಬ ಗಂಡಸು ಈ ವಿಷಯದ ಬಗ್ಗೆ ಇಷ್ಟೊಂದು ಧೈರ್ಯವಾಗಿ ಮಾತನಾಡುತ್ತಿರುವುದನ್ನು ಅವಳು ಕೇಳಿಸಿಕೊಳ್ತಾ ಇದ್ಲು. ಶಂಕರ್ ಹೇಳ್ತಾ ಇದ್ದ, ಯಾರಿಗಾದರೂ ಜ್ವರ ಬಂದರೆ ಅವರು ನಾಚಿಕೆ ಪಟ್ಕೊಳ್ತಾರಾ? ಡಾಕ್ಟರ್ ಬಳಿ ಹೋಗಳು. ಸಂಧ್ಯಾ ಇಲ್ಲ ಅಂತ ತಲೆ ಆಡಿಸ್ತಾ ಇದ್ಲು. ಯಾರ ಕೈಯೋ ಅಥವಾ ಕಾಲಿಗೋ ಗಾಯವಾಗಿ ಅವರಿಗೇನಾದರೂ ತೊಂದರೆ ಆದರೆ ಅವರು ನಾಚಿಕೆ ಪಟ್ಕೊಳ್ತಾರಾ? ಚಿಕಿತ್ಸೆ ಪಡೆದುಕೊಳ್ಳೋದಿಲ್ವಾ? ಡಾಕ್ಟರ್ ಬಳಿ ತೋರಿಸಿಕೊಳ್ಳೋದಿಲ್ವಾ? ಸಂಧ್ಯಾ ತಕ್ಷಣ ಇಲ್ಲ ಅಂತ ಹೇಳಿಬಿಡ್ತಾಳೆ. ಆ ರೀತಿ ಇರಬೇಕಾದ್ರೆ ಹೆಣ್ಣು ಮಕ್ಕಳ ದೇಹದ ಈ ಬದಲಾವಣೆ ಇದು ಪ್ರಕೃತಿಯ ನಿಯಮ. ಅದನ್ನು ಹೇಳಿಕೊಳ್ಳಲು ಇಷ್ಟೊಂದು ನಾಚಿಕೆ, ಭಯ ಏತಕ್ಕಾಗಿ? ಇದು ಆ ದೇವರು ರಚಿಸಿದಂತಹ ಕೇವಲ ಸ್ವಾಭಾವಿಕವಾದ ಪ್ರಕ್ರಿಯೆ ಅಷ್ಟೇ. ಇದರಿಂದಲೇ ಜೀವನ ಮುಂದೆ ನಡೆಯೋದು. ಇದರಿಂದಲೇ ಹೊಸ ಜೀವಗಳು ಸಹ ಹುಟ್ಟುವುದು.
ಇದರಲ್ಲಿ ಅಷ್ಟೊಂದು ಪಾಪ, ಅಷ್ಟೊಂದು ಕೆಟ್ಟದಿದ್ರೆ ಆ ದೇವರು ಇದನ್ನು ಖಂಡಿತ ಮನುಷ್ಯರಿಗೆ ಕೊಡ್ತಾನೆ ಇರಲಿಲ್ಲ. ಸಂಧ್ಯಾ ಎಷ್ಟು ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ಇದ್ಲು. ನಿನಗೆ ಗೊತ್ತಾ, ನಗರದಲ್ಲಿ ಇರುವ ಓದಿ ಬೆಳೆದ ಹೆಣ್ಣು ಮಕ್ಕಳು ಕೂಡ ಎಷ್ಟೋ ಬಾರಿ ಇದೇ ವಿಷಯಕ್ಕೆ ಅದೆಷ್ಟೊಂದು ನಾಚಿಕೆ ಪಟ್ಕೊಳ್ತಾರೆ ಅಂತ. ಜ್ಞಾನ ಯಾವಾಗಲೂ ನಾಚಿಕೆಯನ್ನು ಭಯವನ್ನು ಕಡಿಮೆ ಮಾಡುತ್ತೆ, ಅಜ್ಞಾನ ಅವುಗಳನ್ನು ಹೆಚ್ಚು ಮಾಡುತ್ತೆ. ಈ ಮಾತುಗಳನ್ನು ಕೇಳಿ ಸಂಧ್ಯಾಳ ಮುಖದ ಮೇಲೆ ಅದೆಷ್ಟೊಂದು ನೆಮ್ಮದಿ ಬಂದಿತ್ತು. ಶಂಕರ್ ತುಂಬಾ ಗಂಭೀರವಾಗಿ ಹೇಳ್ತಾನೆ, ಇನ್ನು ಮುಂದೆ ನಿನಗೆ ಅವಶ್ಯವಿರುವ ವಸ್ತುಗಳನ್ನು ಖರೀದಿಸಲು ನೀನು ಸ್ವಲ್ಪ ಕೂಡ ಸಂಕೋಚ ಪಡಬೇಡ. ಅವಶ್ಯಕತೆ ಕೇವಲ ಅವಶ್ಯಕತೆ ಅಷ್ಟೇನೆ, ಯಾರದ್ದೋ ಉಪಕಾರವೋ ಯಾರದ್ದೋ ದಯೆ ಅಲ್ವೇ ಅಲ್ಲ. ಈ ಮಾತು ಕೇಳಿ ಸಂಧ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಶಂಕರ್ ಈಗ ಅವಳ ಕೈಯಲ್ಲಿ ಬ್ಯಾಗನ್ನು ಕೊಟ್ಟು, ಹೋಗು, ನೀನು ಈಗ ಬಟ್ಟೆಗಳನ್ನು ಬದಲಾಯಿಸಿ ವಿಶ್ರಾಂತಿ ತೆಗೆದುಕೋ, ನಿನ್ನ ಆರೋಗ್ಯ ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಈ ಬಾರಿ ಸಂಧ್ಯಾ ನಾಚಿಕೆ ಪಟ್ಟುಕೊಳ್ಳದೆ ಬ್ಯಾಗನ್ನು ತೆಗೆದುಕೊಳ್ತಾಳೆ. ಅವಳ ಮನಸ್ಸಿನಲ್ಲಿ, ಅವಳ ಕಣ್ಣುಗಳಲ್ಲಿ ಎಷ್ಟೊಂದು ಕೃತಜ್ಞತೆ ತುಂಬಿಕೊಂಡಿತ್ತು. ಅವಳು ಬ್ಯಾಗನ್ನು ತೆಗೆದುಕೊಂಡು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ವಾಶ್ರೂಮ್ ಕಡೆಗೆ ಹೊರಟು ಹೋಗ್ತಾಳೆ. ಶಂಕರ್ ಅಲ್ಲಿ ನಿಂತು ಅವಳು ಹೋಗುವುದನ್ನೇ ನೋಡ್ತಾ ಇದ್ದ. ಮಧ್ಯರಾತ್ರಿ ಶಂಕರ್ ಸಂಧ್ಯಾಳನ್ನು ಕರೆದುಕೊಂಡು ನಗರದ ತನ್ನ ಮನೆಯಲ್ಲಿ ಬಿಟ್ಟು ಮತ್ತೆ ತನ್ನ ಹಳ್ಳಿಗೆ ವಾಪಸ್ ಬಂದು ಬಿಡ್ತಾನೆ. ಅವನಿಗೆ ಚೆನ್ನಾಗಿ ಗೊತ್ತು, ಬೆಳಿಗ್ಗೆ ಅಷ್ಟೊತ್ತಿಗೆ ಆ ಮನೆಯಲ್ಲಿ ದೊಡ್ಡ ಬಿರುಗಾಳಿ ಎದ್ದಿರುತ್ತೆ ಅಂತ. ಮಧ್ಯಾಹ್ನದಷ್ಟೊತ್ತಿಗೆ ಶಂಕರ್ ಮನೆಗೆ ವಾಪಸ್ ಬಂದಾಗ ಅವನು ಊಹಿಸಿದ ರೀತಿಯಲ್ಲಿಯೇ ಆ ಮನೆಯ ಪರಿಸ್ಥಿತಿ ಇತ್ತು. ಮಂಜುದೇವಿಯವರು ಕೋಪದಿಂದ ಕೂಗಾಡ್ತಾ ಇದ್ರು. ರಾಮಚಂದ್ರ ಅವರು ಎಷ್ಟೋ ದುಃಖದಿಂದ ಟೆನ್ಷನ್ನಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ರು. ಮಂಜುದೇವಿ ಅವರು ಕೋಪದಿಂದಲೇ ಹೇಳ್ತಾ ಇದ್ರು, ಅವಳು ಯಾವನ ಜೊತೆನೋ ಓಡಿ ಹೋಗಿದ್ದಾಳೆ, ನಮಗೆ ಅವಮಾನ ಮಾಡಿಬಿಟ್ಟಿದ್ದಾಳೆ ಅಂತ. ರಾಮಚಂದ್ರ ಅವರು ಹೇಳ್ತಾ ಇದ್ರು, ಇನ್ನು ಸಾಕು ಮಾಡು ಮಂಜು, ಆ ಮಗು ಈ ಮನೆಯನ್ನು ಬಿಟ್ಟು ಹೊರಟು ಹೋಗಿದೆ ಅಂದ್ರೆ ಇದಕ್ಕೆಲ್ಲ ನೀನೇ ಕಾರಣ. ಮಂಜು ದೇವಿಯವರು ತುಂಬಾ ಕೋಪವಾಗಿ, ಏನು ನನ್ನಿಂದಲ್ಲ, ನಾನೇನ್ ಮಾಡಿದೆ ಅಂತ ಹೇಳ್ತಾ ಇದ್ರು. ನೀನು ಆ ಮಗುವಿನ ಜೀವನವನ್ನು ನರಕ ಮಾಡಿಬಿಟ್ಟಿದ್ದೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಆ ಮಗುವಿನ ಕೈಯಲ್ಲಿ ಅದೆಷ್ಟೊಂದು ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದೆ. ಮಾತು ಮಾತಿಗೂ ಪ್ರತಿ ಮಾತಿಗೂ ಆ ಮಗುವಿಗೆ ಅವಮಾನ ಮಾಡ್ತಾ ಇದ್ದೆ. ಆ ಮಗು ಏನೇ ಕೇಳಿದ್ರು ಏನೇ ಹೇಳಿದ್ರು ನೀನು ಅದನ್ನು ಕೊಡ್ತಾನೆ ಇರಲಿಲ್ಲ. ಇನ್ನು ಎಷ್ಟು ಸಮಯ ಆ ಮಗು ಎಲ್ಲವನ್ನು ಸಹಿಸಿಕೊಂಡಿರಲು ಸಾಧ್ಯ ಹೇಳು? ಮಂಜುದೇವಿ ಈಗ ತುಂಬಾ ವಿಚಿತ್ರವಾಗಿ ನಗುತ್ತಾ, ಏನು ನಾನು ಅವಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ನಾ ಅಂತ ಕೇಳ್ತಾ ಇದ್ರು. ರಾಮಚಂದ್ರ ಅವರು ಎಷ್ಟೋ ದುಃಖದಿಂದ, ನನಗೆ ಕಣ್ಣು ಕಾಣಿಸುತ್ತೆ ಮಂಜು, ನಾನೇನು ಕುರುಡನಲ್ಲ, ನಾನು ಎಲ್ಲವನ್ನೂ ನೋಡ್ತಾ ಇದ್ದೀನಿ, ನೀನು ಏನೇನು ಮಾಡ್ತಾ ಇದೀಯಾ ಆ ಮಗುವಿನ ಜೊತೆಯಲ್ಲಿ ಅಂತ. ಆಗಲೇ ಅವರಿಬ್ಬರು ನೋಡ್ತಾರೆ ಶಂಕರ್ ಅಲ್ಲಿಗೆ ಬರುವುದನ್ನು. ರಾಮಚಂದ್ರ ಅವರು ತಕ್ಷಣ ಎದ್ದು, ಮಗ ಶಂಕರ್, ನಿನ್ನ ಹೆಂಡತಿ ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಶಂಕರ್ ಅವರನ್ನೇ ನೋಡ್ತಾ ಇದ್ದ. ಅವರು ಎಷ್ಟೋ ದುಃಖದಿಂದ ಹೇಳ್ತಾ ಇದ್ರು, ಅವಳು ಕಾಲೇಜಿಗೆ ಕೂಡ ಹೋಗೋದಿಲ್ಲ ಮಗ, ಆ ಮಗುವಿಗೆ ಯಾವ ಸ್ನೇಹಿತರು ಕೂಡ ಇಲ್ಲ, ಯಾರು ಸಂಬಂಧಿಕರು ಕೂಡ ಇಲ್ಲ, ನನಗೆ ಅರ್ಥವಾಗ್ತಾ ಇಲ್ಲ ಇಷ್ಟಕ್ಕೂ ಆ ಮಗು ಎಲ್ಲಿ ಹೇಗೆ ಹೊರಟು ಹೋಗಿದ್ದಾಳೆ ಅಂತ. ಶಂಕರ್ ತುಂಬಾ ಶಾಂತವಾಗಿ ಕೇಳ್ತಾನೆ, ಅವಳಿಗೆ ಯಾವ ಸ್ನೇಹಿತರು ಯಾಕೆ ಇಲ್ಲ? ರಾಮಚಂದ್ರ ಅವರು ಸ್ವಲ್ಪ ಸಮಯ ಮೌನವಾಗಿದ್ರು. ಶಂಕರ್ ಮತ್ತೆ ಕೇಳ್ದ, ಅವಳು ಕಾಲೇಜಿಗೆ ಯಾಕೆ ಹೋಗೋದಿಲ್ಲ? ಈ ಮಾತು ಕೇಳಿದ ತಕ್ಷಣ ಮಂಜು ದೇವಿಯವರು ಶಾಕ್ ಆಗ್ಬಿಡ್ತಾರೆ. ಅವರು ತಕ್ಷಣ ಹೇಳ್ತಾರೆ, ಇಷ್ಟಕ್ಕೂ ಅವಳು ಕಾಲೇಜಿಗೆ ಯಾಕೆ ಹೋಗಬೇಕು? ಅದರ ಅವಶ್ಯಕತೆ ಆದ್ರೂ ಏನಿದೆ? ಮನೆಯ ಕೆಲಸಗಳನ್ನು ಕಲಿತುಕೊಂಡ್ರೆ ಅವಳಿಗೆ ಸಹಾಯವಾಗುತ್ತೆ. ಆದರೆ ಶಂಕರ್ ತುಂಬಾ ದೃಢವಾಗಿ ಗಂಭೀರವಾಗಿ ಹೇಳ್ತಾನೆ, ಅವಶ್ಯಕತೆ ಇದೆ. ಅವಳು ನನ್ನ ಹೆಂಡತಿ, ನಾನು ವಿದ್ಯಾವಂತ, ನಗರದಲ್ಲಿ ಇರುವವನು, ನನ್ನ ಹೆಂಡತಿ ವಿದ್ಯಾವಂತೆ ಆಗಿರ್ಬೇಕಲ್ವಾ? ಮಂಜುದೇವಿ ಮುಖ ತಿರುಗಿಸಿಕೊಂಡು, ನಿನಗೆ ಅವಳ ಬಗ್ಗೆ ಅಷ್ಟೊಂದು ಚಿಂತೆ ಇದ್ರೆ ಅವಳ ವಿದ್ಯೆಯ ಬಗ್ಗೆ ದುಡ್ಡನ್ನು ನೀನು ಕಳುಹಿಸಬೇಕಾಗಿತ್ತು ಅಂತ ಹೇಳ್ತಾರೆ. ರೂಪಾ ಮತ್ತು ದೀಪಾಳ ಫೀಸನ್ನು ನಿನ್ನ ತಂದೆ ಕೊಡ್ತಾ ಇದ್ದಾರೆ, ಅವಳಿಗೆ ಯಾರು ಕೊಡ್ತಾರೆ? ಶಂಕರ್ ತುಂಬಾ ಗಂಭೀರವಾಗಿ ಶಾಂತವಾಗಿ ಹೇಳ್ತಾನೆ, ದೀಪಾ ಮತ್ತು ರೂಪಾ ಹೇಗೆ ಅಪ್ಪನ ಮಕ್ಕಳು, ಅದೇ ರೀತಿ ಸಂಧ್ಯಾ ಕೂಡ ಅವರ ಪ್ರೀತಿಯ ಗೆಳೆಯನ ಒಬ್ಬನೇ ಮಗಳು. ಅವಳಿಗೆ ಈಗ ಯಾರೂ ಇಲ್ಲ. ಅಪ್ಪ ಅವಳನ್ನು ತನ್ನ ಮಗಳು ಅಂತಾನೆ ಭಾವಿಸುತ್ತಿದ್ದಾರೆ ಅಲ್ವಾ? ಅವನು ಒಂದೊಂದು ಶಬ್ದವನ್ನು ತುಂಬಾ ನಿಧಾನವಾಗಿ ಯೋಚಿಸಿ ಹೇಳ್ತಾ ಇದ್ದ. ಅಪ್ಪ ಅವಳ ಶಿಕ್ಷಣದ ಖರ್ಚನ್ನು ಸಹ ನಿಭಾಯಿಸಿದ್ರೆ ಅದರಲ್ಲಿ ತಪ್ಪೇನಿದೆ? ಈ ಪ್ರಶ್ನೆಗೆ ಆಕೆಯ ಬಳಿ ಉತ್ತರವಿರಲಿಲ್ಲ. ಶಂಕರ್ ಆಕೆಯ ಮುಖವನ್ನೇ ನೋಡುತ್ತಾ ಹೇಳ್ತಾನೆ, ಇಲ್ಲಿ ದುಡ್ಡಿನ ಸಮಸ್ಯೆ ಇರಲಿಲ್ಲ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ನೀವು ಅಂದುಕೊಳ್ತಾ ಇದ್ರಿ ನಿಮ್ಮ ಹೆಣ್ಣು ಮಕ್ಕಳ ಸಮವಾಗಿ ಅವಳು ನಿಂತುಕೊಳ್ಳಬಾರದು ಅಂತ. ಈ ಮಾತು ಕೇಳಿ ಆಕೆಯ ಮುಖ ಬಿಳಿಚಿಕೊಂಡಿತ್ತು. ಆಕೆ ತಕ್ಷಣ ಹೇಳ್ತಾಳೆ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳು, ತುಂಬಾ ಮಾತನಾಡಬೇಡ ನನ್ನ ಜೊತೆ. ಶಂಕರ್ ಗಂಭೀರವಾಗಿ ಹೇಳ್ತಾನೆ, ನಾನು ಕೇವಲ ಸತ್ಯ ಹೇಳ್ತಾ ಇದ್ದೀನಿ. ಒಂದು ವಿಷಯ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಸಂಧ್ಯಾ ಒಳ್ಳೆಯ ನಡತೆ ಇರುವ ಬುದ್ಧಿವಂತೆ ಮತ್ತು ತುಂಬಾ ಸುಂದರವಾಗಿದ್ದಾಳೆ. ಅವಳು ನಿಮ್ಮ ಹೆಣ್ಣು ಮಕ್ಕಳಿಗಿಂತ 1000 ಪಟ್ಟು ಉತ್ತಮಳು. ನೀವು ಅವಳಿಗೆ ಅವಸರವನ್ನು ಕೊಡಲಿಲ್ಲ ಅಷ್ಟೇ. ಈ ಮಾತುಗಳನ್ನು ಕೇಳಿ ಆಕೆ ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ದಳು.
ರಾಮಚಂದ್ರ ಅವರು ಕೂಡ ಎಷ್ಟೋ ಆಶ್ಚರ್ಯದಿಂದ ತಮ್ಮ ಮಗನನ್ನೇ ನೋಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಶಂಕರ್ ತಂದೆಯನ್ನೇ ನೋಡುತ್ತಾ ಹೇಳ್ತಾನೆ, ಅಪ್ಪ, ನಾನು ಕೇವಲ ನಿಮಗೆ ಸೂಚನೆಯನ್ನು ನೀಡಲು ಮಾತ್ರ ಬಂದೆ ಅಷ್ಟೆ. ಮಗ, ನಿನ್ನ ಮಾತಿನ ಅರ್ಥವೇನು ಅಂತ ಅವರು ಗಾಬರಿಯಿಂದ ಕೇಳ್ತಾರೆ. ಶಂಕರ್ ಎಷ್ಟೋ ಶಾಂತವಾಗಿ, ನಾನು ವಾಪಸ್ ಹೋಗ್ತಾ ಇದ್ದೀನಿ, ನನಗೆ ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದನ್ನು ಬಿಡಲು ಸಾಧ್ಯವಿಲ್ಲ ಅಂತ ಹೇಳಬೇಕಾದ್ರೆ ರಾಮಚಂದ್ರ ಅವರು ಕೇಳಿಕೊಳ್ತಾ ಇದ್ರು, ಇಷ್ಟಕ್ಕೂ ಆ ಮಗು ಎಲ್ಲಿದ್ದಾಳೋ, ಯಾವ ರೀತಿ ಇದ್ದಾಳೋ, ನಾನು ಆ ಮಗುವನ್ನು ಹುಡುಕಬೇಕಲ್ವಾ, ದಯವಿಟ್ಟು ನೀನು ನನಗೆ ಸಹಾಯ ಮಾಡು ಅಂತ ಬೇಡಿಕೊಳ್ತಾ ಇದ್ರು. ಶಂಕರ್ ತನ್ನ ತಂದೆಯನ್ನೇ ನೋಡ್ತಾ ಇದ್ದ. ಅವರ ಮುಖದ ಮೇಲೆ ಚಿಂತೆ, ಮಮತೆ ಕಾಣಿಸ್ತಾ ಇತ್ತು. ಆದರೆ ಅವನು ಏನು ಮಾತನಾಡದೆ, ಅಪ್ಪ, ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ರಾಮಚಂದ್ರ ಅವರು ಶಂಕರ್ ಶಂಕರ್ ಅಂತ ಕರೀತಾನೆ ಇದ್ರು. ಆದ್ರೆ ಶಂಕರ್ ಮಾತ್ರ ಹಿಂದೆ ತಿರುಗಿ ನೋಡಲೇ ಇಲ್ಲ. ಹಿಂದೆ ನಿಂತಿದ್ದ ಗಂಡ ಹೆಂಡತಿ ಎಷ್ಟೋ ಶಾಕ್ನಿಂದ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ರು. ಮಂಜುದೇವಿಯವರು ರಾಮಚಂದ್ರ ಅವರ ಎರಡನೆಯ ಹೆಂಡತಿ. ಅವರು ಯಾವತ್ತೂ ಶಂಕರ್ಗೆ ತಾಯಿಯ ಪ್ರೀತಿಯನ್ನು ತೋರಿಸಲೇ ಇಲ್ಲ. ಆದ್ದರಿಂದಲೇ ಅವನು ಸಣ್ಣ ವಯಸ್ಸಿನಲ್ಲೇ ಆ ಮನೆಯನ್ನು ಬಿಟ್ಟು ನಗರಕ್ಕೆ ಹೊರಟು ಹೋಗಿದ್ದ. ಆಗಾಗ ತನ್ನ ತಂದೆಗಾಗಿ ಮಾತ್ರ ಅವನು ಈ ಮನೆಗೆ ಬರ್ತಾ ಇದ್ದ. ರಾತ್ರಿ ಸುಮಾರು 10 ಗಂಟೆಗೆ ಶಂಕರ್ ತನ್ನ ಮನೆಗೆ ವಾಪಸ್ ಬರ್ತಾನೆ. ಬಾಗಿಲು ತೆರೆದ ತಕ್ಷಣ ಶಂಕರ್ ಒಂದು ಕ್ಷಣ ಹಾಗೆಯೇ ನಿಂತುಕೊಂಡು ಬಿಟ್ಟಿದ್ದ. ಸಂಧ್ಯಾ ಸೋಫಾದ ಮೇಲೆ ಕುಳಿತುಕೊಂಡು ಯಾವುದೋ ಪುಸ್ತಕವನ್ನು ನೋಡ್ತಾ ಇದ್ಲು. ಆದರೆ ಅವಳ ನೋಟ ಆ ಪುಸ್ತಕದ ಮೇಲೆ ಇರಲಿಲ್ಲ, ಬಾಗಿಲಿನ ಕಡೆಯೇ ನೆಟ್ಟಿತ್ತು. ಅವಳು ಶಂಕರ್ನನ್ನು ನೋಡಿದ ತಕ್ಷಣ ಎದ್ದು ನಿಂತುಕೊಳ್ತಾಳೆ. ಶಂಕರ್ ಎಷ್ಟೋ ಆಶ್ಚರ್ಯದಿಂದ, ನೀನು ಇನ್ನೂ ಮಲಗಿಲ್ವಾ ಅಂತ ಕೇಳ್ತಾನೆ. ಸಂಧ್ಯಾ ಮುಗುಳ್ನಗುತ್ತಾ, ನಾನು ತುಂಬಾ ಸಮಯದಿಂದ ನಿಮಗಾಗಿ ಕಾಯ್ತಾ ಇದ್ದೀನಿ. ಏನು, ನೀನು ನನಗಾಗಿ ಕಾಯ್ತಾ ಇದೀಯಾ ಅಂತ ಅವನು ಈಗ ಟೈಮನ್ನು ನೋಡಿಕೊಳ್ತಾ ಇದ್ದ. ನೀವು ಯಾವಾಗಲೂ ಇದೇ ಸಮಯಕ್ಕೆ ಮನೆಗೆ ಬರ್ತೀರಾ, ಇಲ್ಲದಿದ್ದರೆ ಈ ದಿನ ನಿಮಗೆ ಇಷ್ಟೊಂದು ಲೇಟ್ ಆಯ್ತಾ ಅಂತ ಕೇಳ್ತಾ ಇದ್ಲು ಸಂಧ್ಯಾ. ಶಂಕರ್ ತುಂಬಾ ಶಾಂತವಾಗಿ, ಈ ದಿನ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಆದ್ದರಿಂದಲೇ ಲೇಟ್ ಆಯ್ತು, ಇಲ್ಲದಿದ್ದರೆ ನಾನು ಪ್ರತಿದಿನ 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಶಂಕರ್ ಈಗ ಅವಳ ಮುಖವನ್ನೇ ನೋಡುತ್ತಾ, ನಿನ್ನ ಆರೋಗ್ಯ ಸರಿಯಿಲ್ಲ, ನೀನು ಯಾಕೆ ಇನ್ನೂ ಮಲಗದೆ ನನಗಾಗಿ ಕಾಯುತ್ತಾ ಕುಳಿತುಕೊಂಡಿದ್ದೀಯಾ? ಸಂಧ್ಯಾ ಸಂಕೋಚದಿಂದಲೇ, ನಾನು ನಿಮಗಾಗಿ ಆಹಾರವನ್ನು ತಯಾರು ಮಾಡಿದ್ದೆ, ನಾನು ಅಂದುಕೊಳ್ತಾ ಇದ್ದೆ ನೀವು ಬಂದ ಮೇಲೆ ನಾವು ಜೊತೆಯಲ್ಲಿ ಕುಳಿತುಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ. ಶಂಕರ್ ಎಷ್ಟೋ ಆಶ್ಚರ್ಯವಾಗಿ ಅವಳನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಅದೆಷ್ಟೊಂದು ಹೊಳಪು ತುಂಬಿ ಬಂದಿತ್ತು. ತುಂಬಾ ಸಮಯದಿಂದ ಶಂಕರ್ ಯಾವತ್ತೂ ರಾತ್ರಿ ಊಟ ಮಾಡ್ತಾ ಇರಲಿಲ್ಲ. ಅವನು ಒಂಟಿಯಾಗಿ ಇದ್ದದ್ದರಿಂದ ಯಾವಾಗಲೂ ಕೇವಲ ಗ್ರೀನ್ ಟೀ ಕುಡಿದು ಹಾಗೆಯೇ ಮಲಗಿ ಬಿಡುತ್ತಿದ್ದ. ಆದರೆ ಅವನ ಎದುರುಗಡೆ ನಿಂತಿದ್ದ ಆ ಹೆಣ್ಣು ಅವನ ಮೇಲೆ ಎಷ್ಟೊಂದು ನಂಬಿಕೆಯಿಂದ, ವಿಶ್ವಾಸದಿಂದ ನೋಡ್ತಾ ಇದ್ಲು ಅಂದ್ರೆ ಅವಳಿಗೆ ಇಲ್ಲ ಅಂತ ಹೇಳಲು ಅವನಿಗೆ ಮನಸ್ಸೇ ಬರಲಿಲ್ಲ. ಶಂಕರ್ ತುಂಬಾ ಗಂಭೀರವಾಗಿ ಹೇಳ್ತಾನೆ, ಇಷ್ಟಕ್ಕೂ ನೀನು ಯಾಕೆ ಅಡಿಗೆ ಮಾಡಲು ಹೋದೆ? ನಾನು ಇದಕ್ಕೆಲ್ಲ ಕೆಲಸಗಾರರನ್ನು ಇಟ್ಟಿದ್ದೇನೆ, ಅವರು ಎಲ್ಲವನ್ನೂ ಸಂಭಾಳಿಸುತ್ತಾರೆ. ನಿನ್ನ ಆರೋಗ್ಯ ಇನ್ನೂ ಸರಿಯಿಲ್ಲ, ನೀನು ವಿಶ್ರಾಂತಿ ತೆಗೆದುಕೊಳ್ಳಬಹುದಲ್ವಾ? ಆದರೆ ಸಂಧ್ಯಾ ತುಂಬಾ ಶಾಂತವಾಗಿ ಹೇಳ್ತಾಳೆ, ನನಗೆ ಅಡಿಗೆ ಮಾಡುವುದು ಅಂದ್ರೆ ತುಂಬಾ ಇಷ್ಟ. ನೀವು ನನಗಾಗಿ ಇಷ್ಟೊಂದು ಯೋಚನೆ ಮಾಡಿದ್ದೀರಾ, ಆದ್ದರಿಂದಲೇ ನಿಮಗಾಗಿ ನನ್ನ ಕೈಯಾರೆ ನಾನೇ ಅಡಿಗೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಶಾರದಾ ಅಮ್ಮ ಅವರು ಕೂಡ ನನ್ನ ಜೊತೆಯಲ್ಲಿಯೇ ಇದ್ರು. ನಾನು ಅವರನ್ನು ಕೇಳಿ ನಿಮಗೆ ಏನು ಇಷ್ಟ, ಹೇಗೆ ಇಷ್ಟ ಎಲ್ಲವನ್ನು ತಿಳಿದುಕೊಂಡು ನೀಟಾಗಿ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ಲು. ಆ ಮಾತುಗಳು ಹೇಳಬೇಕಾದ್ರೆ ಅವಳ ಮುಖದ ಮೇಲೆ ಅದೆಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ಎಷ್ಟೋ ವರ್ಷಗಳ ನಂತರ ಆ ಬಂಗಲೆಯಲ್ಲಿ ನಿಜವಾಗಿಯೂ ಮನೆಯ ರೀತಿ ಭಾವನೆ ಮೂಡ್ತಾ ಇತ್ತು. ಶಂಕರ್ ಮೆಟ್ಟಿಲನ್ನು ಹತ್ತಬೇಕಾದ್ರೆ ಒಂದು ಕ್ಷಣ ನಿಂತು ಅಡಿಗೆ ಮನೆಯನ್ನೇ ನೋಡ್ತಾನೆ. ಅಲ್ಲಿ ಸಂಧ್ಯಾ ಎಷ್ಟೊಂದು ಸಂತೋಷವಾಗಿ ಕೆಲಸವನ್ನು ಮಾಡಿಕೊಳ್ತಾ ಇದ್ಲು. ಸಂಧ್ಯಾಗೆ ಈಗ ಬಿಡುಗಡೆ ಸಿಕ್ಕಂತಾಗಿತ್ತು. ಅವಳು ಎಷ್ಟೋ ಸಂತೋಷವಾಗಿ ಅಲ್ಲಿ ಕುಳಿತು ಶಂಕರ್ಗಾಗಿ ಎದುರು ನೋಡ್ತಾ ಇದ್ಲು. ಶಂಕರ್ ಅಲ್ಲಿಗೆ ಬಂದಾಗ ಸಂಧ್ಯಾ ತಕ್ಷಣ ಎದ್ದು ನಿಂತುಕೊಳ್ತಾಳೆ. ಆದರೆ ಶಂಕರ್ ಕುಳಿತುಕೊಳ್ಳುತ್ತಾ, ನನ್ನನ್ನು ನೋಡಿದ ತಕ್ಷಣ ನೀನು ನಿಂತುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಸಂಧ್ಯಾ ಎಷ್ಟೋ ಪ್ರೀತಿ ಮತ್ತು ಗೌರವದಿಂದ ಶಂಕರ್ಗೆ ಊಟವನ್ನು ಬಡಿಸುತ್ತಿದ್ದಳು. ಶಂಕರ್ ಈಗ ಸಂಧ್ಯಾಳನ್ನೇ ಗಮನಿಸ್ತಾ ಇದ್ದ. ಅವಳ ಮುಖದಲ್ಲಿ ಸಂತೋಷ ಮತ್ತು ಸ್ವಾತಂತ್ರ್ಯ ಕಾಣಿಸ್ತಾ ಇತ್ತು. ಶಂಕರ್ ಊಟ ಮಾಡುತ್ತಾ ಅಡಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಸಂಧ್ಯಾ ತುಂಬಾ ಸಂತೋಷ ಪಡ್ತಾಳೆ. ಬಹುಶಃ ಅವಳ ಜೀವನದಲ್ಲಿ ಇದೇ ಮೊಟ್ಟ ಮೊದಲ ಬಾರಿ ಯಾರು ಅವಳ ಊಟವನ್ನು ಹೊಗಳಿದ್ರು ಅನ್ಸುತ್ತೆ. ಮುಂದಿನ ಕ್ಷಣದಲ್ಲೇ ಶಂಕರ್ ಹೇಳ್ತಾನೆ, ಇನ್ನು ಮುಂದೆ ಇದೆಲ್ಲವನ್ನು ಮಾಡುವ ಅವಶ್ಯಕತೆ ನಿನಗಿಲ್ಲ. ಈ ಮಾತು ಕೇಳಿ ಅವಳು ಶಾಕ್ ಆಗಿ ಬಿಟ್ಟಿದ್ಲು. ಅವಳು ಶಾಕ್ನಿಂದ ಯಾಕೆ, ನಾನು ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದ್ಲು. ಶಂಕರ್ ತುಂಬಾ ಗಂಭೀರವಾಗಿ ಹೇಳ್ತಾನೆ, ಯಾಕೆಂದ್ರೆ ಈ ಮನೆಯಲ್ಲಿ ತುಂಬಾ ಜನ ಕೆಲಸಗಾರರು ಇದ್ದಾರೆ, ಇದೆಲ್ಲ ಅವರ ಕೆಲಸ, ನೀನು ಮೊದಲು ನಿನ್ನ ಆರೋಗ್ಯವನ್ನು ನೋಡಿಕೋ. ಸಂಧ್ಯಾ ಈಗ ಮುಖವನ್ನು ಸಪ್ಪಗೆ ಇಟ್ಟುಕೊಂಡು, ನನಗೆ ಅಡಿಗೆ ಮಾಡೋದು, ಮನೆ ಕೆಲಸ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ.
ಶಂಕರ್ ಅವಳ ಮುಖವನ್ನೇ ನೋಡುತ್ತಾ, ಅಪರೂಪಕ್ಕೆ ಒಮ್ಮೆ ಮಾಡುವಷ್ಟೇ, ಪ್ರತಿದಿನ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನಿನ್ನ ನಿಜವಾದ ಕೆಲಸ ಬೇರೆನೇ ಇದೆ ಅಂತ ಹೇಳಿದಾಗ ಸಂಧ್ಯಾ ಎಷ್ಟೋ ಆಶ್ಚರ್ಯದಿಂದ ಏನದು ಅಂತ ಕೇಳ್ತಾಳೆ. ಅವನು ಗಂಭೀರವಾಗಿ ಅವಳನ್ನೇ ನೋಡುತ್ತಾ, ಓದುವುದು. ಏನು, ಓದ್ಬೇಕಾ? ಹೌದು. ನೀನು SSLC ಪಾಸ್ ಮಾಡಿದೀಯಲ್ವಾ? ನಾನು ಇಲ್ಲೇ ಒಂದು ಕಾಲೇಜಿನಲ್ಲಿ ನಿನಗೆ ಅಡ್ಮಿಷನ್ ಮಾಡಿಸ್ತೀನಿ. ನೀನು ಕಾಲೇಜಿಗೆ ಹೋಗಿ ಪ್ರತಿದಿನ ಚೆನ್ನಾಗಿ ಓದಬೇಕು. ಈ ಮಾತು ಕೇಳುತ್ತಿದ್ದಂತೆ ಸಂಧ್ಯಾಳ ಮುಖದ ಮೇಲೆ ಎಷ್ಟೊಂದು ಆಶ್ಚರ್ಯ ಮೂಡಿತು. ಅವಳಿಗೆ ವಿಶ್ವಾಸನೇ ಆಗಲಿಲ್ಲ. ನಾನು ಕಾಲೇಜಿಗೆ ಹೋಗ್ತೀನಾ ಅಂತ. ಹೌದು, ನೀನೇ, ಅದು ಕೂಡ ನಾಳೆಯಿಂದಾನೆ ಅಂತ ಹೇಳ್ತಾನೆ ಶಂಕರ್. ಆದರೆ ನನಗೆ ಈಗ 20 ವರ್ಷ ಆಗಿದೆ. ಕಾಲೇಜಿಗೆ 16 ಅಥವಾ 17 ವರ್ಷದ ಮಕ್ಕಳು ಹೋಗ್ತಾರಲ್ವಾ? ಈ ಮಾತು ಕೇಳಿದ ತಕ್ಷಣ ಶಂಕರ್ಗೆ ನಗು ಬಂದುಬಿಟ್ಟಿತ್ತು. ಅವನು ನಗುತ್ತಾ, ಈ ಮಾತು ನಿನಗೆ ಯಾರು ಹೇಳಿದ್ರು ಅಂತ ಕೇಳ್ತಾನೆ. ಸಂಧ್ಯಾ ಎಷ್ಟೋ ಅಮಾಯಕವಾಗಿ, ಎಲ್ಲರೂ ಇದೇ ಮಾತುಗಳನ್ನ ಹೇಳ್ತಾರೆ, ಎಲ್ಲರೂ ತಪ್ಪಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಓದಿಕೊಳ್ಳುವುದಕ್ಕೆ ಯಾವುದೇ ವಯಸ್ಸಿಲ್ಲ. ಜ್ಞಾನ ಸಂಪಾದಿಸಲು ಪರಿಸ್ಥಿತಿಗಳು, ವಯಸ್ಸು ಯಾವುದೂ ಮುಖ್ಯವಲ್ಲ. ಸಮಯ ಅನುಕೂಲ ಸಿಕ್ಕರೆ ಎಲ್ಲವನ್ನು ತಕ್ಷಣ ಪಡೆದುಕೊಳ್ಳಬೇಕು. ನಿನಗೆ ಈಗ ಇನ್ನೂ 20 ವರ್ಷ ಅಷ್ಟೇನೆ. ಜೀವನ ಇನ್ನು ಈಗ ತಾನೇ ಶುರುವಾಗ್ತಾ ಇದೆ. ಆದರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ಕಾಲೇಜಿನಲ್ಲಿ ಮಾರ್ಕ್ಸ್ ಮಾತ್ರ ಕಡಿಮೆ ಬರಬಾರ್ದು. ಇಷ್ಟಕ್ಕೂ ನೀನು ಸ್ಕೂಲ್ನಲ್ಲಿ ಹೇಗೆ ಓದ್ತಾ ಇದ್ದೆ? ನಿನ್ನ ನಂಬರ್ಗಳು ಎಷ್ಟು ಬರ್ತಾ ಇದ್ವು ಅಂತ ಕೇಳಿದಾಗ ಸಂಧ್ಯಾ ಎಷ್ಟೋ ಆತ್ಮವಿಶ್ವಾಸದಿಂದ ಹೇಳ್ತಾಳೆ, ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಯಾವಾಗಲೂ ನನಗೆ ಒಳ್ಳೆಯ ನಂಬರ್ಗಳೇ ಬರ್ತಾ ಇದ್ವು. ಮತ್ತೆ ಕಾಲೇಜಿಗೆ ಯಾಕೆ ಹೋಗಲಿಲ್ಲ ಅಂತ ಕೇಳಿದಾಗ ಅವಳ ಮುಖದ ಮೇಲೆ ಇದ್ದ ಸಂತೋಷ ಈಗ ಮಾಯವಾಗಿ ಬಿಟ್ಟಿತ್ತು. ಅವಳು ತುಂಬ ನಿಧಾನವಾಗಿ, ನನಗೆ ತುಂಬ ಆಸೆ ಇತ್ತು ಕಾಲೇಜಿಗೆ ಹೋಗಬೇಕು ಅಂತ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಎಷ್ಟೋ ಬಾರಿ ಆಂಟಿಯವರನ್ನು ಕೇಳಿಕೊಂಡೆ. ಆದರೆ ಅವರು ಯಾವತ್ತೂ ನನಗೆ ಅನುಮತಿನೇ ಕೊಡಲಿಲ್ಲ ಅಂತ ಹೇಳುತ್ತಾ ಕಣ್ಣಲ್ಲಿ ನೀರು ಹಾಕಿಕೊಳ್ತಾಳೆ. ಶಂಕರ್ ತುಂಬ ಗಂಭೀರವಾಗಿ ಹೇಳ್ತಾನೆ, ಅದೆಲ್ಲ ಮುಗಿದು ಹೋದ ಕತೆ. ಇನ್ನು ಮುಂದೆ ನೀನು ಕೇವಲ ನಿನ್ನ ಓದಿನ ಮೇಲೆ ಗಮನ ಇಡು. ಇಲ್ಲಿ ನೀನು ಸ್ನೇಹಿತರನ್ನು ಮಾಡಿಕೊ. ನಿನ್ನ ಜೀವನವನ್ನು ನಿನಗೆ ಇಷ್ಟ ಬಂದ ಹಾಗೆ ಮನಸ್ಫೂರ್ತಿಯಾಗಿ ಜೀವಿಸು. ಎಲ್ಲದಕ್ಕಿಂತ ಮುಖ್ಯವಾದ ಮಾತು, ನಿನ್ನ ಕಾಲ ಮೇಲೆ ನೀನು ತುಂಬ ಬೇಗ ನಿಂತುಕೊಳ್ಬೇಕು. ನಾನು ಅಂದುಕೊಳ್ತಾ ಇದ್ದೀನಿ ನೀನು ಜೀವನದಲ್ಲಿ ಯಶಸ್ವಿಯಾಗಬೇಕು ಅಂತ. ಇನ್ನು ಮುಂದೆ ಜೀವನದಲ್ಲಿ ಯಾರು ನಿನ್ನನ್ನು ಕೈಲಾಗದವಳು ಅಂದುಕೊಂಡು ನಿನ್ನ ಮೇಲೆ ಕೈ ಎತ್ತಬಾರದು. ನೀನು ಅಷ್ಟೊಂದು ಸಫಲವಾಗಬೇಕು ಅಂತ ಹೇಳ್ತಾನೆ. ಸಂಧ್ಯಾ ಸೈಲೆಂಟ್ ಆಗಿ ಅವನನ್ನೇ ನೋಡ್ತಾ ಇದ್ಲು. ನನ್ನ ಜೀವನ ಈಗ ಹೊಸ ದಾರಿಯಲ್ಲಿ ಓಡ್ತಾ ಇದೆ ಅಂತ. ಈ ದಾರಿಯಲ್ಲಿ ಕೇವಲ ಜೀವಂತವಾಗಿರುವುದು ಮಾತ್ರವಲ್ಲ, ಸಂತೋಷವಾಗಿ ಜೀವನ ನಡೆಸುವುದು ಬರೆಯಲಾಗಿದೆ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ಸದ್ಯ ಈಗ ಈ ಪ್ರಪಂಚದಲ್ಲಿ ನನ್ನಷ್ಟು ಭಾಗ್ಯವಂತರು ಯಾರೂ ಇಲ್ಲ ಅಂತ ಅಂದುಕೊಳ್ತಾ ಇದ್ಲು. ಮಾರನೆಯ ದಿನವೇ ಅವಳಿಗೆ ಕಾಲೇಜಿನಲ್ಲಿ ಅಡ್ಮಿಷನ್ ಹಾಕಿಬಿಟ್ಟಿತ್ತು. ಹೊಸ ಬ್ಯಾಗು, ಹೊಸ ಪುಸ್ತಕಗಳು, ಅವಳಿಗೆ ಅವಶ್ಯಕತೆ ಇರುವ ಎಲ್ಲ ಸಾಮಾನುಗಳನ್ನು ಸಹ ಕೊಡಿಸಲಾಯಿತು. ಸಂಧ್ಯಾ ಎಷ್ಟೋ ಸಂತೋಷವಾಗಿ ಮಂಚದ ಮೇಲೆ ಕುಳಿತು ಎಲ್ಲ ಹೊಸ ವಸ್ತುಗಳನ್ನು ನೋಡುತ್ತಾ ಎಷ್ಟೊಂದು ಸಂತೋಷ ಪಡ್ತಾ ಇದ್ಲು. ಅವಳು ಯಾವಾಗಲೂ ಬೇರೆಯವರು ಬಳಸಿದ ವಸ್ತುಗಳನ್ನೇ ಬಳಸ್ತಾ ಇದ್ಲು. ಆದರೆ ಇದೇ ಮೊದಲ ಬಾರಿ ಅವಳು ತನಗೆ ಹೊಸ ವಸ್ತುಗಳನ್ನು ಕೊಂಡುಕೊಂಡಿದ್ದು. ಸ್ವಲ್ಪ ಸಮಯದಲ್ಲೇ ಕೆಲಸಗಾರರು ಬಂದು ಅವಳ ರೂಮಿನಲ್ಲಿ ಎಷ್ಟೊಂದು ಬ್ಯಾಗುಗಳನ್ನು ಇಡ್ತಾರೆ. ಸಂಧ್ಯಾ ಎಷ್ಟೋ ಆಶ್ಚರ್ಯವಾಗಿ ಕೇಳ್ತಾಳೆ, ಇದೆಲ್ಲ ಏನು ಅಂತ. ಆ ಇಬ್ಬರು ಕೆಲಸಗಾರರು ಮುಗುಳ್ನಗುತ್ತಾ, ಅತ್ತಿಗೆ ಇವೆಲ್ಲವನ್ನು ಅಣ್ಣ ನಿಮಗಾಗಿ ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಸ್ವಲ್ಪ ಸಮಯದಲ್ಲೇ ಶಂಕರ್ ಒಳಗೆ ಬಂದು ಹೇಳ್ತಾನೆ, ಇದೆಲ್ಲವೂ ನಿನಗಾಗಿಯೇ. ಸಂಧ್ಯಾ ನಂಬಿಕೆ ಇಲ್ಲದೆ ಅವರನ್ನೇ ನೋಡುತ್ತಾ, ಏನು ನನಗಾಗ ಅಂತ ಕೇಳ್ತಾ ಇದ್ದು. ಹೌದು, ಇದರಲ್ಲಿ ಬಟ್ಟೆಗಳು, ಚಪ್ಪಲಿ, ಶೂಗಳು, ಬ್ಯಾಗು ಮತ್ತು ನಿನಗೆ ಬೇಕಾದ, ನಿನಗೆ ಅವಸರವಿರುವ ಎಲ್ಲ ವಸ್ತುಗಳು ಇದ್ದಾವೆ. ಅವಳು ಎಷ್ಟೋ ಸಂತೋಷವಾಗಿ ಮತ್ತೆ ಕೇಳ್ತಾಳೆ, ನಿಜವಾಗಿಯೂ ಇದೆಲ್ಲ ನನಗಾಗಿಯೇನಾ? ಶಂಕರ್ ಅವಳನ್ನೇ ನೋಡುತ್ತಾ, ಹೌದು, ಇದೆಲ್ಲ ಕೇವಲ ನಿನಗಾಗಿ ಮಾತ್ರ ಅಂತ ಹೇಳ್ತಾನೆ. ಸ್ವಲ್ಪ ಸಮಯ ಮೌನವಾಗಿ ಕುಳಿತಿದ್ದ ಸಂಧ್ಯಾ ನಂತರ ನಿಧಾನವಾಗಿ ಒಂದೊಂದೇ ಬ್ಯಾಗನ್ನು ಓಪನ್ ಮಾಡಿ ನೋಡ್ತಾ ಇದ್ಲು. ಪ್ರತಿಯೊಂದು ಬ್ಯಾಗಿನಲ್ಲಿಯೂ ಹೊಸ ಹೊಸ ವಸ್ತುಗಳು ತುಂಬಿದ್ದವು. ಸಂಧ್ಯಾ ಅವೆಲ್ಲವನ್ನು ನೋಡುತ್ತಾ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಎಷ್ಟೋ ಸಂತೋಷವಾಗಿ ಹೇಳ್ತಾನೆ, ಥ್ಯಾಂಕ್ ಯು, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಶಂಕರ್ ಸೈಲೆಂಟ್ ಆಗಿ ನಿಂತು ಅವಳನ್ನೇ ಗಮನಿಸ್ತಾ ಇದ್ದ. ಸಂಧ್ಯಾ ಹೇಳ್ತಾಳೆ, ನಿಮಗೆ ಇದೆಲ್ಲವೂ ಮಾಮೂಲಿ ವಿಷಯ ಅಂತ ಅನ್ನಿಸಬಹುದು, ಆದರೆ ನನಗಾಗಿ ಇದೆಲ್ಲವೂ ತುಂಬ ದೊಡ್ಡ ವಿಷಯ. ಅಪ್ಪ ಅಮ್ಮ ಹೋದ ನಂತರ ನಾನು ಯಾವತ್ತೂ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳಲೇ ಇಲ್ಲ. ಯಾವ ಹಬ್ಬಗಳಿಗೂ ನನಗೆ ಹೊಸ ಬಟ್ಟೆ ಸಿಗ್ತಾನೆ ಇರಲಿಲ್ಲ. ಹಬ್ಬಗಳಿಗೆ ದೀಪ ಮತ್ತು ರೂಪಾಗೆ ಹೊಸ ಬಟ್ಟೆಗಳನ್ನು ತರ್ತಾ ಇದ್ರು. ಆದರೆ ನನಗಾಗಿ ಅವರು ಬಿಟ್ಟಂತಹ ಹಳೆಯ ಬಟ್ಟೆಗಳನ್ನೇ ಕೊಡ್ತಾ ಇದ್ರು. ಮೊದಲು ನನಗೆ ತುಂಬ ದುಃಖವಾಗ್ತಾ ಇತ್ತು. ಆದರೆ ನಂತರ ಅದೆಲ್ಲವೂ ಅಭ್ಯಾಸವಾಗಿ ಬಿಡ್ತು. ಜೀವನದಲ್ಲಿ ಇದೇ ಮೊಟ್ಟ ಮೊದಲ ಬಾರಿ ಇರಬೇಕು ನನಗಾಗಿ ಇಷ್ಟೊಂದು ಹೊಸ ಬಟ್ಟೆಗಳನ್ನು ತಂದಿರುವುದು.
ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೊಸ ಪುಸ್ತಕಗಳನ್ನು ನೋಡುತ್ತಾ, ಹೊಸ ಪುಸ್ತಕಗಳನ್ನು ಕೂಡ ನಾನು ಮೊಟ್ಟ ಮೊದಲ ಬಾರಿ ಓದ್ತಾ ಇದ್ದೀನಿ. ಯಾವಾಗಲೂ ಬೇರೆಯವರು ಓದಿಬಿಟ್ಟಂತಹ ಹಳೆಯ ಪುಸ್ತಕಗಳೇ ನನಗೆ ಸಿಗ್ತಾ ಇದ್ವು. ಎಷ್ಟೋ ಬಾರಿ ಪೂರ್ತಿ ವರ್ಷ ಮುಗಿದರೂ ನನಗೆ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ. ಬೇರೆಯವರ ಬಳಿ ಕೇಳಿಕೊಂಡು ಓದಿ ವಾಪಸ್ ಕೊಟ್ಟು ಬಿಡ್ತಾ ಇದ್ದೆ. ಈ ಮಾತುಗಳನ್ನು ಹೇಳಬೇಕಾದ್ರೆ ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಶಂಕರ್ ಸೈಲೆಂಟ್ ಆಗಿ ನಿಂತು ಅವಳನ್ನೇ ನೋಡ್ತಾ ಇದ್ದ. ಸಂಧ್ಯಾ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ದುಃಖ ಈಗ ಅವಳ ಮಾತುಗಳ ರೂಪದಲ್ಲಿ ಹೊರಗೆ ಬರ್ತಾ ಇತ್ತು. ನಾನು ಯಾವಾಗಲೂ ಬೇರೆಯವರು ಬಳಸಿಬಿಟ್ಟ ವಸ್ತುಗಳನ್ನೇ ನನ್ನ ಜೀವನ ಅಂತ ಅಂದುಕೊಂಡು ಬಿಟ್ಟಿದ್ದೆ. ಬೇರೆಯವರ ಬಟ್ಟೆಗಳು, ಬೇರೆಯವರ ಪುಸ್ತಕಗಳು, ಬೇರೆಯವರ ಕನಸುಗಳು. ಈ ದಿನ ಮೊಟ್ಟ ಮೊದಲ ಬಾರಿ ನನಗೆ ಅಂತ ಕೆಲವೊಂದು ವಸ್ತುಗಳು ಸಿಕ್ಕಿದ್ದಾವೆ. ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಿಮ್ಮ ಪಾಲಿಗೆ ಇದು ಕೇವಲ ನೀವು ನನಗೆ ಕೊಡುತ್ತಿರುವ ಕೆಲವು ವಸ್ತುಗಳು ಇರಬಹುದೇನೋ, ಆದರೆ ನನಗೆ ಅನ್ನಿಸ್ತಾ ಇದೆ ಯಾರೋ ಮೊಟ್ಟ ಮೊದಲ ಬಾರಿ ನನ್ನನ್ನು ಕೂಡ ಮನುಷ್ಯಳು, ನಾನು ಕೂಡ ಮುಖ್ಯವಾದವಳು ಅಂತ ನೋಡ್ತಾ ಇದ್ದಾರೆ ಅಂತ. ಶಂಕರ್ ತುಂಬ ನಿಧಾನವಾಗಿ ಹೇಳ್ತಾನೆ, ಸಂಧ್ಯಾ ಮನುಷ್ಯರ ಬೆಳೆ ಅವರ ಬಟ್ಟೆಗಳನ್ನು ನೋಡಿ, ಅವರ ಬಳಿ ಇರುವ ವಸ್ತುಗಳನ್ನು ನೋಡಿ ಬರೋದಿಲ್ಲ. ಆದರೆ ಸಂಧ್ಯಾ ಮಾತ್ರ ಹೇಳ್ತಾಳೆ, ಆದರೆ ಕೆಲವೊಮ್ಮೆ ಕೆಲವು ವಸ್ತುಗಳಿಂದ ಅನಿಸುತ್ತೆ ಬೇರೆಯವರ ರೀತಿ ನೀವು ಕೂಡ ಮುಖ್ಯವಾದವರು ಅಂತ. ಶಂಕರ್ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದ, ಪಾಪ ಇವಳು ಸಣ್ಣ ಸಣ್ಣ ವಿಷಯಗಳಿಗೂ ಎಷ್ಟೊಂದು ಕಣ್ಣೀರು ಹಾಕಿದ್ದಾಳೆ, ಎಷ್ಟೊಂದು ಗೋಳಾಡಿದ್ದಾಳೆ. ಇನ್ನು ಮುಂದೆ ಯಾವುದೇ ವಿಷಯಕ್ಕೂ ಇವಳು ಕಣ್ಣೀರು ಹಾಕಬಾರ್ದು ಅಂತ. ಈಗ 2 ತಿಂಗಳು ಕಳೆದು ಹೋಗಿತ್ತು. ಈ 2 ತಿಂಗಳು ಸಂಧ್ಯಾಳ ಜೀವನವನ್ನು ಎಷ್ಟೊಂದು ಬದಲಾಯಿಸಿ ಬಿಟ್ಟಿತ್ತು ಅಂದರೆ, ಅವಳು ಹೊರಗೆ ಬಂದು ಸ್ವಚ್ಛಂದವಾಗಿ ಈಗ ಉಸಿರಾಡ್ತಾ ಇದ್ಲು. ಪ್ರತಿದಿನ ಕಾಲೇಜಿಗೆ ಹೋಗಿ ಎಷ್ಟೋ ಸಂತೋಷವಾಗಿ ಓದಿಕೊಳ್ತಾ ಇದ್ಲು. ಸಂಧ್ಯಾ ಈಗ ತನಗಾಗಿ ಕೆಲವು ಜನ ಉತ್ತಮ ಗೆಳತಿಯರನ್ನು ಸಹ ಮಾಡಿಕೊಂಡಿದ್ದಳು. ಶಿಕ್ಷಕರು ಕೂಡ ಅವಳ ಬುದ್ಧಿವಂತಿಕೆಯನ್ನು ನೋಡಿ ತುಂಬ ಮೆಚ್ಚಿಕೊಂಡಿದ್ರು. ಮೊದಲೆಲ್ಲ ಭಯದಿಂದ ಅಳುತ್ತಾ ಇರುತ್ತಿದ್ದ ಸಂಧ್ಯಾ ಈಗ ಸಂತೋಷವಾಗಿ ನಗು ನಗುತ್ತಾ ಓಡಾಡ್ತಾ ಇದ್ಲು. ಅವಳ ಒಳಗೆ ಎಷ್ಟೊಂದು ಆತ್ಮವಿಶ್ವಾಸ ಬಂದಿತ್ತು. ಅವಳು ಈಗ ಯಾರನ್ನು ನೋಡಿ ಹೆದರಿಕೊಳ್ತಾ ಇರಲಿಲ್ಲ. ಒಂದು ದಿನ ಸಂಧ್ಯಾ ಶಂಕರ್ ಜೊತೆ ಮಾತನಾಡಲು ಅವನ ರೂಮಿಗೆ ಹೋಗ್ತಾಳೆ. ಶಂಕರ್ ಯಾರ ಬಳಿಯೋ ಫೋನಿನಲ್ಲಿ ಮಾತನಾಡ್ತಾ ಇದ್ದ. ಕೆಲವೇ ಕ್ಷಣಗಳಲ್ಲಿ ಅವಳಿಗೆ ಅರ್ಥವಾಗುತ್ತೆ ಇವರು ಯಾರೋ ಮಹಿಳೆಯ ಜೊತೆ ಮಾತನಾಡ್ತಾ ಇದ್ದಾರೆ ಅಂತ. ಅವಳ ಮುಖದ ಮೇಲಿದ್ದ ಸಂತೋಷ ಈಗ ನಿಧಾನವಾಗಿ ಬದಲಾಗ್ತಾ ಇತ್ತು. ಅವಳು ತಕ್ಷಣ ಅಲ್ಲಿಂದ ಎದ್ದು ಹೊರಗೆ ಹೋಗಲು ಮುಂದಾಗ್ತಾಳೆ. ಆದರೆ ಶಂಕರ್ ಫೋನಿನಲ್ಲಿ ಮಾತನಾಡುತ್ತಾಳೆ. ಅವಳ ಕೈಯನ್ನು ಹಿಡಿದುಕೊಳ್ತಾನೆ. ಅವನು ಕಣ್ಣಿನ ಸನ್ನೆಯಿಂದಲೇ ಕುಳಿತುಕೊಳ್ಳಲು ಹೇಳ್ತಾನೆ. ಸಂಧ್ಯಾ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ಲು. ಕೆಲವೇ ನಿಮಿಷಗಳಲ್ಲಿ ಶಂಕರ್ ಫೋನನ್ನು ಕಟ್ ಮಾಡಿ, ಏನಾಯಿತು, ಏನಾದರೂ ಕೆಲಸ ಇತ್ತಾ ಅಂತ ಕೇಳಿದಾಗ ಸಂಧ್ಯಾ ತಲೆ ಬಗ್ಗಿಸಿಕೊಂಡು, ನನಗೆ ಒಂದು ಪ್ರಶ್ನೆ ಅರ್ಥವಾಗಲಿಲ್ಲ, ಆದರೆ ಈಗ ನೀವು ತುಂಬ ಬ್ಯುಸಿ ಆಗಿದ್ದೀರಾ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ. ಆದರೆ ಶಂಕರ್ ಅವಳ ಕೈಯನ್ನು ಹಿಡಿದುಕೊಂಡು, ತೋರಿಸು, ನಿನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾನೆ. ಅವಳ ಮುಖ ನೋಡಿದ ತಕ್ಷಣ ಅವನಿಗೆ ಏನೋ ಅರ್ಥವಾಗಿ ಬಿಟ್ಟಿತ್ತು. ಶಾಲಿನಿಯ ಫೋನ್ ಬಂದಿತ್ತು. ಆಕೆಯ ಜೊತೆನೆ ಮಾತನಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಸಂಧ್ಯಾ ತಕ್ಷಣ ಕೇಳ್ತಾಳೆ, ಈ ಶಾಲಿನಿ ಯಾರು? ಈ ಪ್ರಶ್ನೆ ಕೇಳಿದ ತಕ್ಷಣ ಶಂಕರ್ಗೆ ಸ್ವಲ್ಪ ನಗು ಕೂಡ ಬಂದ್ಬಿಟ್ಟಿತ್ತು. ಅವನು ಮುಗುಳ್ನಗುತ್ತಾ ಹೇಳ್ತಾನೆ, ಶಾಲಿನಿ ನನ್ನ ಗೆಳತಿ. ನಾನು ಮೊಟ್ಟ ಮೊದಲ ಬಾರಿ ಇಲ್ಲಿಗೆ ಬಂದಾಗ ಶಾಲಿನಿ ನನಗೆ ಪರಿಚಯವಾಗಿದ್ಲು. ಅವಳು ನನಗೆ ತುಂಬ ಸಹಾಯವನ್ನು ಮಾಡಿದ್ಲು. ತುಂಬ ಕಷ್ಟದ ಸಮಯದಲ್ಲಿ ಅವಳು ಯಾವಾಗಲೂ ನನ್ನ ಜೊತೆ ನಿಂತುಕೊಂಡಿದ್ಲು. ಸಂಧ್ಯಾ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು. ಆದರೆ ಅವಳ ಮನಸ್ಸು ಮಾತ್ರ ಏನೇನೋ ಯೋಚಿಸ್ತಾ ಇತ್ತು. ಅವಳು ತಕ್ಷಣ ಕೇಳ್ತಾಳೆ, ಹಾಗಿದ್ರೆ ನೀವು ಅವಳನ್ನು ಮದುವೆ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ಆಕೆ ಅಂದರೆ ತುಂಬ ಇಷ್ಟನಾ? ಈ ಪ್ರಶ್ನೆ ಕೇಳಿದ ತಕ್ಷಣ ಶಂಕರ್ ಶಾಕ್ ಆಗಿಬಿಟ್ಟ. ನೀನು ಎಂಥ ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ ಅಂತ ಕೇಳಿದಾಗ ಅವಳು ಸ್ವಲ್ಪ ಸಮಯ ಮೌನವಾಗಿದ್ಲು. ಆದರೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನೀವು ನನ್ನನ್ನು ಬಿಟ್ಬಿಡೋದಿಲ್ಲ ತಾನೆ? ದಯವಿಟ್ಟು ನನ್ನ ಜೊತೆ ಮಾತ್ರ ಆ ರೀತಿ ಮಾಡಬೇಡಿ. ನಾನು ನಿಮ್ಮನ್ನು ತುಂಬ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಶಂಕರ್ ಎಷ್ಟೋ ಆಶ್ಚರ್ಯವಾಗಿ ಅವಳನ್ನೇ ನೋಡ್ತಾ ಇದ್ದ. ಸಂಧ್ಯಾ ಮೊಟ್ಟ ಮೊದಲ ಬಾರಿ ತನ್ನ ಮನಸ್ಸಿನ ಮಾತುಗಳನ್ನು ಸಂಕೋಚವಿಲ್ಲದೆ ಹೇಳಿಕೊಳ್ತಾ ಇದ್ಲು. ನಾನು ನಿಮ್ಮ 2ನೆಯ ಹೆಂಡತಿಯನ್ನು ಕೂಡ ಮನಸ್ಫೂರ್ತಿಯಾಗಿ ಒಪ್ಪಿಕೊಳ್ತೀನಿ. ನಾನು ಒಂದೇ ಒಂದು ಮಾತು ಕೂಡ ಏನೂ ಹೇಳೋದಿಲ್ಲ. ನೀವು ಬೇರೆಯವರ ಜೊತೆ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡ್ರೆ ಖಂಡಿತ ಮದುವೆ ಮಾಡಿಕೊಳ್ಳಿ, ಆದರೆ ನನ್ನನ್ನು ಮಾತ್ರ ಬಿಟ್ಟು ಬಿಡಬೇಡಿ. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನಾನು ಜೀವನದಲ್ಲಿ ತುಂಬ ಕಷ್ಟವನ್ನು, ತುಂಬ ಅವಮಾನಗಳನ್ನು ನೋಡಿದ್ದೇನೆ. ಈ 1 ತಿಂಗಳಿನಲ್ಲಿ ನನಗೆ ಎಷ್ಟೊಂದು ಸುಖ, ಸಂತೋಷ ಸಿಕ್ಕಿದೆ ಅಂದರೆ ಆ ಮಾತುಗಳನ್ನು ನನ್ನಿಂದ ನಿಮಗೆ ಹೇಳಲು, ವರ್ಣಿಸಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ. ಶಂಕರ್ ಅವಳನ್ನೇ ನೋಡುತ್ತಾ, ನಿನಗೇನಾದರೂ ಹುಚ್ಚಿಡ್ದಿದೆಯಾ? ನಾನು ನಿನ್ನನ್ನು ಯಾಕೆ ಬಿಟ್ಟು ಬಿಡ್ತೀನಿ ಅಂತ ಕೇಳ್ತಾ ಇದ್ದ. ಸಂಧ್ಯಾ ಕಣ್ಣೀರನ್ನು ಒರೆಸಿಕೊಂಡು, ಆಂಟಿ ಯಾವಾಗಲೂ ಹೇಳ್ತಾ ಇದ್ರು, ನೀವು ನಗರದಲ್ಲಿ ಯಾರೋ ತುಂಬ ಸುಂದರವಾದ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ. ನೀವು ನಗರದಲ್ಲಿ ತುಂಬ ಚೆನ್ನಾಗಿ ಓದಿದ ಹುಡುಗಿಯನ್ನೇ ಮದುವೆ ಮಾಡ್ಕೊಳ್ತೀರಾ ಅಂತ.
ಶಂಕರ್ ಕೋಪವಾಗಿ, ಒಂದು ವೇಳೆ ಅವರು ಹೇಳಿದ ಹಾಗೆ ನಾನು ಇನ್ನೊಂದು ಮದುವೆ ಮಾಡಿಕೊಂಡ್ರು ನಾನು ಯಾವಾಗ ಹೇಳ್ದೆ ನಿನ್ನನ್ನು ಬಿಟ್ಟು ಬಿಡ್ತೀನಿ ಅಂತ? ಸಂಧ್ಯಾ ಏನೂ ಅರ್ಥವಾಗದೆ ಅವನನ್ನೇ ನೋಡುತ್ತಾ, ನನಗೆ ಏನು ಗೊತ್ತಿಲ್ಲ, ಆದರೆ ನನ್ನನ್ನು ಮಾತ್ರ ಬಿಡಬೇಡಿ ಅಂದ ಕೇಳಿಕೊಳ್ಳುತ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ. ಶಂಕರ್ ಅವಳನ್ನು ನಿಲ್ಲಿಸಲು ಪ್ರಯತ್ನ ಕೂಡ ಮಾಡಲಿಲ್ಲ. ಅವನು ಸೈಲೆಂಟ್ ಆಗಿ ಕುಳಿತು ಅವಳನ್ನೇ ನೋಡ್ತಾ ಇದ್ದ. ನಿಧಾನವಾಗಿ ಸಮಯ ಕಳೀತಾ ಇತ್ತು. ಈ ಸಮಯದಲ್ಲಿ ಶಂಕರ್ ಮತ್ತು ಸಂಧ್ಯಾಳ ಮಧ್ಯೆ ಎಷ್ಟೊಂದು ಮೌನ ಆವರಿಸಿಕೊಂಡಿತ್ತು. ಆ ದಿನದ ನಂತರ ಆ ಮಾತುಗಳನ್ನು ನೆನೆಸಿಕೊಂಡು ಸಂಧ್ಯಾ ಸಂಕೋಚದಿಂದಲೇ ತಲೆ ಬಗ್ಗಿಸಿಕೊಳ್ತಾ ಇದ್ಲು. ಅವಳಿಗೆ ಶಂಕರ್ ಜೊತೆ ಮಾತನಾಡಲು ಧೈರ್ಯನೇ ಬರ್ತಾ ಇರಲಿಲ್ಲ. ಒಂದು ದಿನ ಅವಳು ತನ್ನ ರೂಮಿನಲ್ಲಿ ಕುಳಿತು ಓದಿಕೊಳ್ತಾ ಇರಬೇಕಾದ್ರೆ ಯಾರೋ ಹಿಂದೆಯಿಂದ ಬಂದ ಹಾಗೆ ಆಗುತ್ತೆ. ಸಂಧ್ಯಾ ತಕ್ಷಣ ಹಿಂದೆ ತಿರುಗಿ ನೋಡಿ ಒಂದು ಕ್ಷಣ ಅವಳು ಶಾಕ್ ಆಗಿಬಿಟ್ಟಿದ್ಲು. ಯಾಕೆಂದ್ರೆ ಅವಳ ಎದುರುಗಡೆ ಈಗ ಮಂಜುದೇವಿ ಅವರು ನಿಂತುಕೊಂಡಿದ್ರು. ಸ್ವಲ್ಪ ಸಮಯ ಅವರಿಬ್ಬರು ಸೈಲೆಂಟ್ ಆಗಿ ಒಬ್ಬರು ನೋಡಿಕೊಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಆಕೆ ಹೇಳ್ತಾರೆ, ನನಗೆ ಮೊದಲೇ ಅನುಮಾನವಿತ್ತು, ನೀನು ಆ ಮನೆಯಿಂದ ಮಾಯವಾಗಿದ್ದೀಯಾ ಅಂದಾಗ್ಲೇ ಇದರ ಹಿಂದೆ ಖಂಡಿತ ಇವನದ್ದೇ ಕೈವಾಡ ಇರುತ್ತೆ ಅಂತ. ಅವರು ಈಗ ಅವಳ ಬಟ್ಟೆಗಳನ್ನು ಅವಳ ಮುಖವನ್ನು ನೋಡಿ ಎಷ್ಟೋ ವಿಷಕಾರಿ ಮಾತುಗಳನ್ನು ಹೇಳ್ತಾ ಇದ್ರು. ಸಂಧ್ಯಾ ಎಷ್ಟೋ ಶಾಂತವಾಗಿ ಹೇಳ್ತಾರೆ, ಯಾಕಂದ್ರೆ ಶಂಕರ್ ನನಗೆ ಯಾವತ್ತೂ ಕಾಟ ಕೊಡೋದಿಲ್ಲ. ಮಂಜುದೇವಿ ಅವರ ಕೋಪದಿಂದ, ಏನು ನಾನು ನಿನಗೆ ಕಾಟ ಕೊಡ್ತಾ ಇದ್ನಾ ಅಂತಾರೆ. ಸಂಧ್ಯಾ ಈ ಬಾರಿ ಏನನ್ನು ಯೋಚಿಸದೆ, ಹೌದು, ನೀವು ಯಾವಾಗಲೂ ನನಗೆ ಹೊಡಿತಾ ಇದ್ರಿ, ನೀವು ಯಾವಾಗಲೂ ನನಗೆ ಬೈಯುತ್ತಾ ನನಗೆ ಸರಿಯಾಗಿ ಊಟ ಕೂಡ ಕೊಡದೆ, ಅವಶ್ಯಕತೆ ಇರುವ ವಸ್ತುಗಳನ್ನು ಸಹ ಕೊಡದೆ ನನಗೆ ಎಷ್ಟೊಂದು ಕೆಲಸಗಳನ್ನ ಹೇಳ್ತಾ ಇದ್ರಿ. ನನಗೆ ಕೆಲಸ ಮಾಡುವುದರಿಂದ ನನಗೆ ಏನೂ ಅಭ್ಯಂತರವಿಲ್ಲ. ನಾನು ಈ ದಿನ ಕೂಡ ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ ಗೊತ್ತಾ, ಆದರೆ ನಿಮ್ಮ ಮಾತುಗಳು, ನಿಮ್ಮ ಕೆಟ್ಟ ಬೈಗುಳ, ಅವುಗಳನ್ನು ಮಾತ್ರ ನನ್ನಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಮಂಜುದೇವಿ ಅವರು ತುಂಬಾ ಕೋಪವಾಗಿ ಹೇಳ್ತಾರೆ, ನಿನಗೆ ತುಂಬಾ ಅತಿಯಾಯಿತು, ಬಾಯಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ನಗರದ ನೀರು ನಿನ್ನ ಮೈಗೆ ಚೆನ್ನಾಗಿ ಹಿಡಿಸಿಬಿಟ್ಟಿದೆ. ಸಂಧ್ಯಾ ಈ ಬಾರಿ ಹೆದರಿಕೊಳ್ಳದೆ, ನಾನು ತುಂಬಾ ದಿನಗಳು ಉಪವಾಸವಿದ್ದೆ, ತುಂಬಾ ಹತ್ತಿದ್ದೀನಿ. ನಾನು ಯಾವಾಗಲೂ ಅಂದುಕೊಳ್ತಾ ಇದ್ದೆ ನನಗಾಗಿ ಯಾರಾದರೂ ಇದ್ದರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು ಅಂತ, ಆದರೆ ನಾನು ನಿಮ್ಮನ್ನು ಖಂಡಿತ ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳ್ತಾಳೆ. ಈ ಮಾತು ಕೇಳಿದ ತಕ್ಷಣ ಮಂಜುದೇವಿ ಅವರ ಮುಖದ ಮೇಲೆ ಒಂದು ರೀತಿಯ ಕಠಿಣವಾದ ನಗು ಬಂದುಬಿಟ್ಟಿತ್ತು. ಇಷ್ಟಕ್ಕೂ ನಿನ್ನ ಬಳಿ ಯಾರು ಕ್ಷಮಾಪಣೆ ಕೇಳ್ತಾ ಇದ್ದಾರೆ? ನಿನ್ನ ಯೋಗ್ಯತೆ ಆದರೂ ಏನು? ನಾನು ನಿನ್ನ ಬಳಿ ಕ್ಷಮಾಪಣೆ ಕೇಳಲು? ಆಕೆ ನಿಧಾನವಾಗಿ ಹೆಜ್ಜೆ ಮುಂದೆ ಹಾಕುತ್ತಾ, ನಾನು ನಿನಗೆ ನಿನ್ನ ಯೋಗ್ಯತೆಯನ್ನು ತೋರಿಸಿಕೊಡಲಂತಾನೆ ಇಲ್ಲಿಗೆ ಬಂದಿದ್ದೇನೆ. ನಿನಗೆ ಯೋಗ್ಯತೆನೇ ಇಲ್ಲ, ನೀನು ನಮ್ಮ ಮನೆಯ ಸೊಸೆಯಾಗಲು ಅಂತ ಅವರು ಅವಳ ಕೂದಲನ್ನು ಹಿಡಿದುಕೊಳ್ಳಲು ಕೈಯನ್ನು ಮುಂದೆ ಚಾಚುತ್ತಾರೆ. ಅಷ್ಟರಲ್ಲೇ ಹಿಂದೆಯಿಂದ ಒಂದು ಕಠಿಣವಾದ ಗಂಡಸಿನ ಧ್ವನಿ, ಅವಳಿಗೆ ಪೂರ್ತಿ ಅಧಿಕಾರವಿದೆ. ಅವರಿಬ್ಬರು ಶಾಕ್ನಿಂದ ಹಿಂದೆ ತಿರುಗಿ ನೋಡ್ತಾ ಇದ್ರು. ಬಾಗಿಲಲ್ಲಿ ಶಂಕರ್ ನಿಂತುಕೊಂಡಿದ್ದ. ಅವನ ಮುಖ ಎಷ್ಟೊಂದು ಗಂಭೀರವಾಗಿ ಕಠಿಣವಾಗಿತ್ತು. ಅವನು ನಿಧಾನವಾಗಿ ಅವರ ಕಡೆ ನಡೆದುಕೊಂಡು ಬಂದು, ಇವಳು ನನ್ನ ಹೆಂಡತಿ, ನಮ್ಮಿಬ್ಬರಿಗೂ ಮದುವೆಯಾಗಿ ಬಿಟ್ಟಿದೆ, ಅವಳ ಯೋಗ್ಯತೆ ಏನು ಅಂತ ತೋರಿಸಲು ನೀವು ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಈಗ ಮಂಜುದೇವಿ ಅವರು ತುಂಬಾ ಕೋಪವಾಗಿ, ನೀನು ನನ್ನ ಜೊತೆ ಈ ರೀತಿ ಕೆಟ್ಟದಾಗಿ ಮಾತನಾಡ್ತೀಯಾ? ಹೌದು, ನಾನೇ ಮಾತನಾಡ್ತಾ ಇದ್ದೀನಿ, ಇನ್ನು ನೀವು ಸಾಕು ಮಾಡಿ. ಇಷ್ಟಕ್ಕೂ ನೀವು ಇಲ್ಲಿ ನನ್ನ ಮನೆಗೆ ಯಾಕೆ ಬಂದಿದ್ದೀರಾ? ಇವಳು ಅಲ್ಲಿದ್ದಾಗ ಇವಳನ್ನು ಜೀವಂತ ಶವದ ರೀತಿ ಮಾಡಿಬಿಟ್ಟಿದ್ದೀರಿ. ಈಗ ಇಲ್ಲಿಗೆ ಬಂದು ಕೂಡ ಅವಳಿಗೆ ಕಾಟ ಕೊಡಬೇಕು ಅಂತ ಅಂದುಕೊಳ್ತಾ ಇದ್ದೀರಾ? ಮಂಜುದೇವಿ ಅವರು ಎಷ್ಟು ಆಶ್ಚರ್ಯವಾಗಿ ಅವನನ್ನೇ ನೋಡುತ್ತಾ, ಆ ರೀತಿ ನಾನು ಏನು ತಾನೇ ಮಾಡಿಬಿಟ್ಟಿದ್ದೀನಿ ಇವಳಿಗೆ? ನೀನು ನನ್ನನ್ನು ಇಷ್ಟೊಂದು ಯಾಕೆ ದ್ವೇಷ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಶಂಕರ್ ಎಷ್ಟೋ ಕೋಪದಿಂದ, ತಂದೆ ತಾಯಿಯ ಜವಾಬ್ದಾರಿ ಕೇವಲ ಜನ್ಮ ಕೊಡಲು ಮಾತ್ರ ಇರೋದಿಲ್ಲ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡೋದು ಕೂಡ ಅದೇ ತಂದೆ ತಾಯಿಯರ ಕೆಲಸ. ಮಕ್ಕಳನ್ನು ನೀವು ನಮಗೆ ತುಂಬಾ ಮುಖ್ಯ, ಮಗು ಕೂಡ ನಮ್ಮ ಜೀವನದಲ್ಲಿ ಬೆಲೆ ಇದೆ ಅಂತ ತೋರಿಸಿಕೊಳ್ಳಬೇಕು. ಆದರೆ ನೀವು ಯಾವತ್ತೂ ಯಾವ ಕೆಲಸಗಳನ್ನು ಸಹ ಸರಿಯಾಗಿ ಮಾಡಲೇ ಇಲ್ಲ. ನಿಮಗೆ ಕೇವಲ ದುಡ್ಡು, ಪ್ರತಿಷ್ಠೆ ಮಾತ್ರ ಬೇಕಾಗಿತ್ತು. ಸಮಾಜದ ಮುಂದೆ ನೀವು ದೊಡ್ಡವರು, ನಿಮಗೆ ಗೌರವವಿದೆ ಅಂತ ಮಾತ್ರ ತೋರಿಸಿಕೊಳ್ಳೋದು ನಿಮಗೆ ಬೇಕಾಗಿತ್ತು ಅಷ್ಟೇ. ನೀವು ನನ್ನ ಹೆಂಡತಿಯ ಜೊತೆ ನಡೆದುಕೊಂಡ ಎಲ್ಲದಕ್ಕೂ ಜೀವನವೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳ್ತಾನೆ. ಈಗ ಮಂಜುದೇವಿ ಅವರು ವಿಚಿತ್ರವಾಗಿ ಅವರಿಬ್ಬರನ್ನು ನೋಡುತ್ತಾ ಆಕೆ ಅಲ್ಲಿಂದ ಹಿಂದೆ ತಿರುಗಿ ಹೊರಟು ಹೋಗ್ತಾರೆ. ಶಂಕರ್ ಅವರು ಹೋಗುವುದನ್ನೇ ನೋಡುತ್ತಾ ನಿಂತುಕೊಂಡಿದ್ದ. ಆದರೆ ಸಂಧ್ಯಾ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿಕೊಂಡಿತ್ತು. ಆಕೆಯ ಮಾತುಗಳಿಗೆ ಅವಳ ಕಣ್ಣಲ್ಲಿ ನೀರು ಬರಲಿಲ್ಲ. ಶಂಕರ್ನ ಮಾತು ಕೇಳಿ ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಅವನು ಎಲ್ಲರ ಮುಂದೆ ಇವಳು ನನ್ನ ಹೆಂಡತಿ ಅಂತ ಧೈರ್ಯವಾಗಿ ಹೇಳಿದ್ದ.
ಶಂಕರ್ ಈಗ ಸಂಧ್ಯಾಳ ಮುಖವನ್ನು ನೋಡಿ ಅವಳ ಹತ್ತಿರ ಬಂದು ಅವಳ ಭುಜದ ಮೇಲೆ ಕೈಯನ್ನು ಇಟ್ಟು, ಏನಾಯ್ತು ಹುಡುಗಿ, ಈಗ ಯಾಕೆ ನೀನು ಮತ್ತೆ ಅಳ್ತಾ ಇದೀಯಾ ಅಂತ ಕೇಳಿದಾಗ ಸಂಧ್ಯಾ ಏನೂ ಮಾತನಾಡಲಿಲ್ಲ. ಆದರೆ ಅವನ ಸ್ಪರ್ಶದಿಂದ ಅವಳು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದ್ಲು. ಶಂಕರ್ ಅವಳ ಮುಖವನ್ನು ಮೇಲೆ ಎತ್ತುತ್ತಾ ಹೇಳ್ತಾನೆ, ನೋಡು, ನಿನಗಾಗಿ ನಾನು ನನ್ನ ಚಿಕ್ಕಮ್ಮನ ಜೊತೆ ಗಲಾಟೆ ಮಾಡ್ತಾ ಇದ್ದೀನಿ, ಆದರೆ ನೀನೊಬ್ಬಳು ಇನ್ನೂ ಅಳುವುದನ್ನೇ ನಿಲ್ಲಿಸಿಲ್ಲ. ಸಂಧ್ಯಾ ತಕ್ಷಣ ಅವನನ್ನು ನೋಡುತ್ತಾ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಬೇಡಿ, ನೀವು ಯಾವತ್ತೂ ನನ್ನನ್ನು ಬಿಡಬೇಡಿ, ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾರೂ ಇಲ್ಲ ಅಂತ ಕೇಳಿಕೊಳ್ತಾ ಇದ್ಲು. ಶಂಕರ್ ಸ್ವಲ್ಪ ಸಮಯ ಅವಳನ್ನೇ ನೋಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ ಸಂಧ್ಯಾ ಮೇಲೆ ಅದಷ್ಟೊಂದು ಪ್ರೀತಿ ತುಂಬಿಕೊಂಡಿತ್ತು. ಅವನು ಈಗ ನೇರವಾಗಿ ಅವಳ ಸೊಂಟದ ಮೇಲೆ ಕೈಯನ್ನು ಹಾಕುತ್ತಾ ಅವಳನ್ನು ತನ್ನ ಹತ್ತಿರ ಎಳೆದುಕೊಳ್ಳುತ್ತಾ ಅವಳನ್ನು ತಬ್ಬಿಕೊಂಡು ಅವಳ ಕಿವಿಯಲ್ಲಿ ಹೇಳ್ತಾನೆ, ಹುಚ್ಚಿ ಹುಡುಗಿ, ನಾನು ನಿನ್ನನ್ನು ಯಾಕೆ ದೂರ ಮಾಡಿಕೊಳ್ತೇನೆ? ನಿನ್ನನ್ನು ಬಿಟ್ಟು ನಾನು ಇನ್ನೊಬ್ಬರ ಬಗ್ಗೆ ಹೇಗೆ ತಾನೇ ಯೋಚಿಸಲು ಸಾಧ್ಯ? ಆ ದೇವರು ನನಗಾಗಿ ಎಷ್ಟೊಂದು ಸುಂದರವಾದ ಅಮಾಯಕ ಒಳ್ಳೆಯ ಹೆಂಡತಿಯನ್ನು ಕೊಟ್ಟಿರಬೇಕಾದ್ರೆ ನಾನು ಇನ್ನೊಬ್ಬರ ಬಗ್ಗೆ ಹೇಗೆ ಯೋಚಿಸಲು ಸಾಧ್ಯ ಅಂತ ಹೇಳ್ತಾನೆ. ಸಂಧ್ಯಾ ಎಷ್ಟೋ ಆಶ್ಚರ್ಯವಾಗಿ ಅವನ ತೋಳುಗಳಿಂದ ಬಿಡಿಸಿಕೊಳ್ಳುತ್ತಾ ತಲೆ ಎತ್ತಿ, ನೀವು ಇದೇನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಶಂಕರ್ನ ಮುಖದ ಮೇಲೆ ಸುಂದರವಾದ ಒಂದು ಮುಗುಳ್ನಗೆ ಇತ್ತು. ಅವನು ಸಂಧ್ಯಾಳ ಮುಖದ ಮೇಲಿದ್ದ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ, ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ, ಆದರೆ ನನಗೆ ಚೆನ್ನಾಗಿ ಗೊತ್ತು, ಒಂದು ಸಮಯದಲ್ಲಿ ನಿನ್ನ ಮೇಲೆ ನನಗೆ ಯಾವುದೇ ಭಾವನೆಗಳಿರಲಿಲ್ಲ, ಆದರೆ ಆ ಮನೆಯಲ್ಲಿ ನಿನ್ನನ್ನು ಆ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ದುಃಖವಾಯಿತು. ನಿನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳಲಾಗ್ತಾ ಇದೆ ಅಂತ. ನಾನು ಈ ನಗರದ ಜೀವನದಲ್ಲಿ ಎಷ್ಟೋ ಮುರಿದ ಮದುವೆಗಳನ್ನು, ಪ್ರೀತಿಯ ಹೆಸರಿನಲ್ಲಿ ನಡೆಯುವ ಮೋಸಗಳನ್ನು ನೋಡಿಬಿಟ್ಟಿದ್ದೀನಿ. ನನಗೆ ಈ ಪ್ರೀತಿ, ಪ್ರೇಮ, ಮದುವೆ ಅಂದರೆ ಸ್ವಲ್ಪ ಕೂಡ ನಂಬಿಕೆನೇ ಇಲ್ಲ. ಆದರೆ ನೀನು ಇಲ್ಲಿಗೆ ಬಂದ ನಂತರ ನಾನು ನಿನ್ನನ್ನು ಕೂಡ ನೋಡಿದೆ. ನಿನ್ನ ಅಮಾಯಕತ್ವ, ನಿನ್ನ ಧೈರ್ಯವನ್ನು ಆ ಸಮಯದಲ್ಲಿ ನನಗೆ ಮೊಟ್ಟ ಮೊದಲ ಬಾರಿ ಅನ್ನಿಸಿತ್ತು, ನೀನು ತುಂಬ ಅಪರೂಪದ ವಜ್ರ ಅಂತ. ನೀನು ಎಷ್ಟೊಂದು ಕಷ್ಟಗಳನ್ನು, ಅವಮಾನವನ್ನು ಎಲ್ಲವನ್ನೂ ಸಹಿಸಿಕೊಂಡ್ರೂ ನೀನು ಎಷ್ಟೋ ಪವಿತ್ರವಾಗಿದ್ದೆ. ಆ ಸಮಯದಲ್ಲಿ ನಾನು ಪೂರ್ತಿಯಾಗಿ ನಿನ್ನ ಪ್ರೀತಿಯಲ್ಲಿ ಬಿದ್ದಿದ್ದೆ. ಶಂಕರ್ನ ಮಾತು ಕೇಳಿ ಸಂಧ್ಯಾಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಶಂಕರ್ ಹೇಳ್ತಾನೆ, ಹಳೆಯ ಎಲ್ಲ ಸಮಯಕ್ಕೆ ನಾನು ನಿನ್ನನ್ನು ಕೈಬಿಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಶಂಕರ್ ತನ್ನ ಕೈಯನ್ನು ಅವಳ ತಲೆಯ ಮೇಲೆ ಇಟ್ಟು ಅವಳ ಹಣೆಗೆ ಮುತ್ತನ್ನು ಕೊಡುತ್ತಾ ಹೇಳ್ತಾನೆ, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ನಾನು ನಿನ್ನನ್ನು ಇನ್ನು ಯಾವತ್ತೂ ಬಿಡೋದಿಲ್ಲ, ಯಾವತ್ತೂ ನನ್ನಿಂದ ನಿನ್ನನ್ನು ದೂರ ಮಾಡೋದಿಲ್ಲ. ನೀನು ಯಾವತ್ತಿಗಿದ್ದರೂ ಕೇವಲ ನನ್ನವಳು ಮಾತ್ರ, ಅಷ್ಟೇನೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.